ಗಂಗಾ ಹೋಗಾತೀನಿ ನಾನು ಚಂದ ಚಿಲ್ಕ ಹಾಕೋ ಹೊರಗಿಂದ ಹೋಗಾತಿರಿ ಹೋಗಾತಿನವ ನೋಡೋಣ ಎಷ್ಟು ಸಿಗ್ತೈತೆ ಅಷ್ಟು ಹೋಗಿ ಬರ ಆರ್ಸ್ಕೊಂಡ್ ಬರ್ತೀವಿ ಬಾಗ್ಲಾಕೋ ಅದೇ ನಿನ್ನೆನ ಹೋಗ್ಬೇಕಾಗಿತ್ತು ನಿನ್ನೆ ಜಾಡ್ಸಿದಾರ ಅಂತದ ಮರ ಗೊತ್ತಾ ಇಲ್ಲ ನಮ್ಗೆ ಇದು 10 ರೂಪಾಯಿ ಸಾಮಾನು ತಗೊಳ್ಳೋ ಇದ್ರ ಲಕ್ಷದಾಗ ಯಾರು ಏನು ಹೇಳೇ ಇಲ್ಲ ಈಗ ಮತ್ತೆ ಮುಂಜಾನೆ ಬಂದು ಹೇಳತ್ತ ಸುಶಿ ಮತ್ತೆ ಅದು ಹುಂಚೆಹಣ್ಣು ಜಾಡ್ಸಿದಾರಂತಕ್ಕ ಎಲ್ಲರೂ ಆರ್ಸ್ಕೊಂಡು ಹೋಗತ್ತಾರೆ ನಾವು ಹೋಗೋ ಮಾರಕ ಎಷ್ಟು ಸಿಗ್ತೈತೆ ಅಷ್ಟು ತಗೊಂಡ್ ಬರೋ ಹುಂಚೆಹಣ್ಣು ಅಂತ ಇವತ್ತು ಹೇಳತ್ತಾಳೆ ನನಗೆ ಅದಕ್ಕೆ ಇಷ್ಟು ದೊಡ್ಡ ಪುಟ್ಟಿ ತಗೊಂಡು ಹೊಂಟೀನಿ ಎಷ್ಟು ಸಿಗ್ತೈತೆ ಏನೇ ಆತದವ ಚಂದಾಗ ಬಾಗ್ಲಾಕೋದ್ ಬರ್ಲ ನಾನು ಆಯ್ತ್ರಿ ಅತ್ತೆ ಹೋಗಿ ಬರ್ರಿ ಹಂಗಾದ್ರೆ ಸಾರೇನು ಮಾಡ್ಲಿರಿ ಸಾರು ನೋಡಿ ಏನು ಮಾಡ್ತೀವಿ ಇಲ್ಲಾಂದ್ರೆ ಒಂದೆರಡು ಟೊಮೆಟೊ ಹಾಕಿ ಟೊಮೆಟೊ ಸಾರು ಮಾಡಿಬಿಡವ ಏನು ರಾತ್ರಿಗೆ ಬೇರೆ ಸಾರು ಮಾಡಿದ್ರೆ ಹಾಕಿ ಕಾಳಿಗೆ ಕುದಿಸಿ ಇದ್ರ ಕಾಳು ನೆನೆ ಇಟ್ಟಿವಲ್ಲ ಅಲಸಂದಿ ಕಾಳು ರಾತ್ರಿಗೆ ಅಲಸಂದಿ ಕಾಳು ಸಾರು ಮಾಡೋನ್ ತಗೋ ಇವಾಗ ಟೊಮೆಟೊ ಒಂದೆರಡು ಹಾಕಿ ಗೊಜ್ಜು ಮಾಡ್ದಂಗೆ ಮಾಡು ಆಯ್ತ್ರಿ ಅತ್ತೆ ಗಂಗಾ ಇದೆ ಅದೇ ಸರ ಅದು ಅತ್ತೆ ಅವ್ರಿಗೆ ನಿನ್ನೆ ಪಟ್ನಕ್ಕೆ ಹೋಗಿದ್ರಲ್ರಿ ಚಂದ ಕಾಣಿಸ್ತಂತ ತಗೊಂಡು ಬಂದ್ರಿ ಮುಂಜಾನೆ ಸ್ನಾನ ಮಾಡಿ ಹಾಕೋ ಅಂದ್ರು ಹಾಕೊಂಡ್ನಿರಿ ಕೆಲ್ಸದ ಬಿಸಿನಾಗ ನಿಮ್ಗೆ ಹೇಳೋದ ಮರ್ತ್ನಿರಿ ಅಯ್ಯೋ ಹುಚ್ಚುಡ್ಗಿ ಇಷ್ಟ ಹಾಕಿದ್ರಕೊಂಡು ಹೇಳತಿ ಚಂದ ಕಾಣತೈತೆ ಸರ ಇದೆ ಅದಂತ ಕೇಳಿದ್ನಿ ಯಾವತ್ತೂ ಹಾಕೊಂಡಿದ್ದು ನೋಡಿದ್ದಿಲ್ಲ ನೋಡಿ ಎಷ್ಟು ಚಂದ ಕಾಣತೈತೆ ನಿನ್ನೆ ತಗೊಂಡು ಬಂದೆ ಚಲೋ ಆಯ್ತು ಬಿಡವ ಚಂದ ಕಾಣತೈತೆ ಅದು ನಿನ್ನಂತ ಮುದ್ದು ಮುಖಕ್ಕೆ ಇನ್ನೂ ಚಂದ ಕಾಣತೈತೆ ಸರ ಆತ ತಗೊಳ ಬರಲ ನಾನು ಇನ್ನೊಂದು ವಿಷಯ ಅವ ನೀನೇನು ಹೊಸ್ದಾಗಿ ತಗೊಂಡ್ರು ಹಾಕೊಂಡ್ರು ನನಗೆ ಹೇಳಬೇಕಂತ ಏನಿಲ್ಲ ನಿನಗೆ ಏನು ಇಷ್ಟ ಆಯಿತೋ ಎಲ್ಲ ಹಾಕೋ ನನಗೆ ಕೇಳ ಮಾಡ್ಬೇಕಂತ ಏನಿಲ್ಲ ಆತ ಅತ್ತೆ ಗಂಗಾ ಯಾಕಳತೇವ ನನ್ನದು ತಪ್ಪನ್ನಿ ಇಲ್ಲೋಡ ಹುಚ್ಚುಡಿಗೆ ಆತಾರಂಗ ಅಯ್ಯೋ ಇಲ್ರಿ ಅತ್ತೆ ನಾನು ಅದ ಕಳತಿಲ್ರಿ ಮತ್ತೆ ಅದ ಕಳತಿ ನೀವು ಹೇಳಿದ್ರಲ್ರಿ ಈಗ ನೀವು ಏನ ತಗೊಂಡ್ರು ಏನ ಮಾಡಿದ್ರು ನಂಗೆ ಹೇಳಿ ಮಾಡ್ಬೇಕಂತ ಏನಿಲ್ಲ ಅಂತ ಆ ಮಾತು ಕೇಳಿ ನಂಗೆ ನಿಜವಾಗ್ಲೂ ಅಳು ಬಂತ್ರಿ ಅತ್ತೆ ಇವಾಗಿನ ಕಾಲದಾಗೂ ನಿಮ್ಮಂತ ಒಳ್ಳೆ ಮನ್ಸಿರೋರು ಅತ್ತೆಯವ್ರು ಇದ್ದಾರ ಅಂತ ನಂಗೆ ನಂಬೋದಕ್ಕೆ ಆಗೋದಿಲ್ಲ ಒಬ್ಬೊಬ್ರು ಸೊಸೆಯರು ಏನ ತಗೊಂಡ್ರು ಅತ್ತೆಯವರು ಇದನ್ನ ಯಾವಾಗ ತಗೊಂಡು ಬರೇ ನನ್ನ ಮಗನಿಗೆ ಖರ್ಚು ಮಾಡಿಸೋದ್ರಾಗ ಇರ್ತೀಯಲ್ಲ ಸ್ವಲ್ಪನೂ ಉಳಿಸೋದ ಗೊತ್ತಿಲ್ಲ ಈಗೀಗ ಯಾವ ಕಡೆ ತಂದು ದರಿದ್ರ ಗಂಟು ಹಾಕಿದ್ವು ಏನೋ ನನ್ನ ಮಗನಿಗೆ ಹಿಂಗೆ ಅನ್ನೋರ ಮಧ್ಯೆ ನಿಮ್ಮಂತ ಅತ್ತೆ ಸಿಕ್ಕಿರೋದು ನಂಗೆ 7 ಜನ್ಮಕ್ಕೂ ಪುಣ್ಯ ಮಾಡಿದ್ದೀನಿ ರೀ ಖರೇನ ಹೇಳತ್ತೀನಿ ರೀ ನಿಮ್ಮ ಮಾತು ಕೇಳಿ ನಂಗೆ ಭಾಳ ಖುಷಿ ಆಯ್ತು ರೀ ಖುಷಿಯಿಂದ ಹೇಳತ್ತೀನಿ ರೀ ನಾನು ಹುಚ್ಚುಡಿಗೆ ಇಷ್ಟಕ್ಕೆಲ್ಲ ಯಾರಾದ್ರೂ ಹೇಳ್ತಾರೆ ಒಬ್ಬೊಬ್ರು ಮನಸ್ಥಿತಿ ಹಂಗಿರ್ತೈತವ ಏನು ಮಾಡಕ್ಕೆ ಬರೋದಿಲ್ಲ ಒಬ್ರು ಕೆಟ್ಟವ್ರು ಇದ್ರೆ ಒಬ್ರು ಒಳ್ಳೆಯವ್ರು ಇರ್ತಾರೆ ಒಬ್ರು ಒಳ್ಳೆಯವ್ರು ಇದ್ರೆ ಒಬ್ರು ಕೆಟ್ಟವ್ರು ಇರ್ತಾರೆ ಹಿಂಗ ಹಾಕೊಂತ ಹೋಗ್ತಾವ ಅವ್ರು ಮಾಡ್ತಾರಂತ ನಾವು ಮಾಡ್ಕೊಂತ ಹೋದ್ರೆ ಏನು ವ್ಯತ್ಯಾಸ ಇರ್ತೈತೆ ಹೇಳಿ ಇವಾಗ ಹಾಕೊಳ್ಳೋದೇನು ಆಮೇಲೆ ಹಾಕೊಳಕ್ ಬರ್ತೈತೆ ನಾವು ಅವೆಲ್ಲ ವಯಸ್ಸು ದಾಟ್ ಬಂದವ್ರೆ ಅವ್ರವ್ರ ಪಾಪ ಮತ್ತು ನಾವು ಇದು ಮಾಡೋದಕ್ಕೆ ಅವ್ರ ಆಸೆ ಇದನ್ನೆಲ್ಲ ಇದು ಮಾಡೋಕ್ಕಾಕೈತೆ ಅದಕ್ಕೆ ನೀವು ಚೆನ್ನಾಗಿದ್ರೆ ನಾವು ಖುಷಿಯಾಗಿರ್ತೀವಿ ನನ್ನ ಮಗ ಸೊಸೆ ಚೆನ್ನಾಗಿರ್ಬೇಕು ನನಗೆ ಅಷ್ಟೇ ಆತಾತವ ಅಲ್ಲಿ ದಾರಿ ಕಾಯ್ತಿರ್ತಾರೆ ಹೋಗ್ತೀನಿ ನಾನೇ ಹೇಳ್ಬೇಡ ನೋಡು ಈಗ ಹೇಳತ್ತೀನಿ ಬರೋ ಮಟ್ಟ ನೋಡಿ ಯಾವುದಾದ್ರೂ ಒಂದು ಸಾರು ಮಾಡಿ ಆಮೇಲೆ ಬಂದ್ರೆ ಊಟ ಮಾಡೋಣಂತ ಅಕಸ್ಮಾತ್ ಲೇಟ್ ಆತಂದ್ರೆ ನನ್ನೇನು ದಾರಿ ಕಾಯ್ಬೇಡ ನೀನು ಊಟ ಮಾಡಿಬಿಡ ಇಲ್ರಿ ನೀವು ಬರ್ರಿ ಹೋಗ್ರಿ ಆಮೇಲೆ ಊಟ ಮಾಡೋಣ ಲೇಟ್ ಆಕೈತೆ ಏನೋ ಬರೋ ಮಟ್ಟ ಅಂತ ಊಟ ಮಾಡಂತ ಅಂದು ಆತ ತಗೊಂಡು ನೋಡು ನಮ್ದೇನು ಭಾಳ ಲೇಟ್ ಆಗೋದಿಲ್ಲ ಬರ ಹೋಗಿ ಆರಿಸ್ಕೊಂಡು ಬರ್ತೀವಿ ಆತಾತವ ಚಿಲ್ಕ ಹಾಕೊಂಡು ಒಳಗೆ ಹೋಗ್ಲಾ ನಾನು ಆಯ್ತು ರೀ ಹರೇ ರಾಮ್ ಕೃಷ್ಣ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನಿ ರೀ ನಾವು ಆರಾಮಿದ್ದೀರಿ ಅಪ್ಪ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ರೀ ಯಾಕ್ರಿ ಹಂಗೆ ಅನ್ನತ್ತೀರಿ ನೀವೆಲ್ಲರೂ ನನಗೆ ಭಾಳ ಇಷ್ಟಪಡ್ತೀರಿ ಅದಕ್ಕೆ ಥ್ಯಾಂಕ್ಸ್ ಹೇಳತ್ತೀನಿ ಯಾವುದೇ ಒಂದು ವಿಡಿಯೋದೊಳಗಾಗಲಿ ನಾನು ರೆಡಿ ಆಗ್ತೀನಲ್ರಿ ರೆಡಿ ಮಾಡ್ತಾರಲ್ರಿ ನನಗೆ ಈ ವಿಡಿಯೋ ಮಾಡೋರು ಅವರಿಗೂ ತುಂಬ 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 ಥ್ಯಾಂಕ್ಸ್ ಯಾಕಂತಂದ್ರೆ ಒಂದು ವಿಡಿಯೋ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾರಂತ ನಮ್ಗೆ ಗೊತ್ತಿರ್ತೈತ್ರಿ ಈ ಒಂದು ಬಳೆ ಆಗಲಿ ಸರ ಆಗಲಿ ಒಂದು ಸ್ಟಿಕ್ಕರ್ ಆಗಲಿ ಗ್ಯಾಲರಿ ಒಳಗೂ ಸರಿಯಾಗಿ ಸಮಯಕ್ಕೆ ಸ್ಟಿಕ್ಕರು ಸಿಗೋದಿಲ್ಲ ಮಲ್ಲಿಗೆ ಹೂವು ಏನೂ ಸಿಗೋದಿಲ್ಲ ಅಂತದ್ರಾಗ ಎಲ್ಲ ಹುಡುಕಿ ಹಾಕಿ ನಮ್ಮನ್ನು ಇಷ್ಟು ಚೆಂದಾಗಿ ಮಾಡ್ತಾರಲ್ರಿ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ ರೀ ಆಯ್ತು ರೀ ಅಪ್ಪ ಇವತ್ತಿನ ವಿಡಿಯೋದೊಳಗೆ ನಮ್ಮ ಅತ್ತೆಯವರು ಹುಂಚೆನ ಆರ್ಸಕ್ಕೆ ಹೋಗತ್ತಾರೆ ಇನ್ನು ಮುಂದೆ ಅವ್ರದ್ದು ವಿಡಿಯೋ ಬರ್ತೈತೆ ನೋಡ್ರಿ ನಾವು ಒಳಗೋಗಿ ಸಾರೋದು ಮಾಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಲೈಕ್ ಕೊಡತ್ತಿಲ್ರಿ ನೀವು ಅದ ನಂಗೆ ಬೇಸರ ಎಷ್ಟು ಮಂದಿ ನಮ್ಮ ವಿಡಿಯೋಸ್ಗಳನ್ನ ಇಷ್ಟಪಡ್ತೀರಿ ಅಂತ ನಮಗೂ ಗೊತ್ತಾಗಬೇಕಲ್ರಿ ಅದಕ್ಕೆ ಲೈಕ್ ಮಾಡಿರಿ ಅಂತ ಹೇಳ್ತಿರ್ತೀವಿ ಆಯ್ತು ರೀ ಅಪ್ಪ ಬರ್ರಿ ವಿಡಿಯೋನ ಮುಂದುವರ್ಸೋಣ ಅತ್ತೆಯವ್ರು ಹೋಗಿದ್ದಾರೆ ಕೋಶಿ ಬಂದ್ರೆ ಒಂದು ಸ್ವಲ್ಪ ಅನ್ನ ಕಲ್ಸಿ ಹಾಕಂತ ಆದ್ರೆ ಇದೆಲ್ಲೂ ಕಾಣತಾನೆ ಇಲ್ಲ ಎಲ್ಲೋಗೈತೆ ಏನು ಖುಷಿ ಓ ಖುಷಿ
ಖುಷಿ. ಎಲ್ಲಿ ಹೋಗೈತೆ ಏನ, ಆಮೇಲೆ ಬಂದ್ರೆ ಹಾಕಕ್ ಬರ್ತೈತೆ. ಮೊದ್ಲು ಹೋಗಿ ಸಾರು ಮಾಡ್ತೀನಿ. ಸುಶೀಲಕ್ಕ, ಗಿರಿಜಕ್ಕ ಇನ್ನೂ ಬಂದಿಲ್ಲಲ್ಲ ಮತ್ತೆ? ಇಲ್ಲ ಸರೋಜ, ಬರ್ತೀನಂತ ಹೇಳಿತ್ತು, ಆದ್ರೆ ಯಾಕೆ ಇನ್ನೂ ಮಟ್ಟ ಬಂದಿಲ್ಲ? ಏನ್ ಮರ್ಗಿರ್ತೈತೆ ಏನ? ಮೊದ್ಲ ಮರುಗಿಡಿ. ಇಲ್ಲ ಅಂತಂದ್ರೆ ಒಂದ್ ಕೆಲಸ ಮಾಡೋಣ ನಡ್ರಿ, ಗಿರಿಜಕ್ಕ ಮನೆ ದಾಸಿ ಹಂಗ ಹೋಗೋಣಂತೆ, ಕರ್ಕೊಂಡು ಹೋಗೋಣ. ಬರ್ತೈತೆ ಇಲ್ಲ ಗೊತ್ತಾಕೈತೆ ನಡ್ರಿ. ಮತ್ತ ಆ ಕಡೆ ಹೋಗೋದಕ್ಕ ಲೇಟ್ ಆಕೈತೆ. ಇಲ್ಲ ಅಂತಂದ್ರೆ ನಾವಷ್ಟ ಹೋಗೋಣ. ಎಲ್ಲಿದ್ ಲೇಟ್ ಆಕೈತೆ? ಒಂದ್ ಹೆಜ್ಜೆ ಅಲ್ಲಿಂದ ಹೋಗಿ ಆ ಕಡೆಯಿಂದ ಸಂಧ್ಯಾಗಿಂದ ಹೋಗೋಣ ಬರ್ರಿ. ಇಲ್ಲಾಂದ್ರೆ ನೋಡೋಣ ಇರಕ ಒಂದ್ 5 ನಿಮಿಷ ಕಾದ್ ನೋಡೋಣ. ಬರ್ಲಿಲ್ಲ ಅಂದ್ರೆ ಹಂಗ ಹೋಗಿ ಹೋಗೋಣಂತೆ. ಮತ್ ನಾವ್ ಆ ಕಡೆಗೆ ಹೋಗಾಕ, ಗಿರಿಜಕ್ಕ ಈ ಕಡೆಗೆ ಬರಾಕ ಎಲ್ಲ ಎಕ್ಕಲ್ದ ಕಲ್ ಆಕೈತೆ. ಕಾಯೋನಿರು, ಒಂದ್ 5 ನಿಮಿಷ ಕಾದ್ ಹೋಗೋಣ ಬೇಕಿದ್ರ. ಅದು ಕರೆನವ, ಪುರು ಅಂತ ಬಂದ್ಬಿಡ್ತೈತೆ ಅವಕ್ಕ. ಏನ್ ನಾವ್ ಆ ಕಡೆಗೆ ಹೋಗಿ ಮತ್ತೆ ಅವಕ್ಕ ಈ ಕಡೆಗೆ ಬಂದ್ ಕೂಗಿ ಇವ್ರೇನವ ಬಿಡಾಡಿಯರ್ ಬಿಟ್ಟ ಹೋದ್ರ ಅಂತಂದ್ರ ಬ್ಯಾಡ್ ತಗೋರಿ, ಇನ್ನೊಂದ್ 5 ನಿಮಿಷ ಕಾದ್ ಆಮೇಲೆ ಹೋದ್ರ ಆಕೈತೆ. ಮತ್ತೇನವ, ಇಷ್ಟಿಷ್ಟು ದೊಡ್ಡ ದೊಡ್ಡ ಪುಟ್ಟಿ ತಗೊಂಡ್ ಹೋಗಾತೀವಿ, ಅಲ್ಲೇನ್ ಹುಂಚೆನ್ ಐತೆ ಇಲ್ಲ ಒಂದು ಗೊತ್ತಿಲ್ಲ. ಸುಮ್ನೆ ಮತ್ತೆ ವಾಪಸ್ ಬರೋದಾಗಿತ್ತೆ. ಒಂದ್ ಪುಟ್ಟಿ ತಗೊಂಡ್ ಹೋಗೋಣ್ರಿ. ಇರ್ಬೇಕ್ ಬಿಡಕ, ಸಿಗ್ಲಿಲ್ಲ ಅಂದ್ರೆ ಹೊಸ ಸ್ವಲ್ಪ ತಗೊಂಡ್ ಬರೋಂತವ. ಎಷ್ಟ್ ಸಿಗ್ತೈತೆ ಅಷ್ಟೇ. ನಿನ್ನೆ ಒಂದ್ ಅರ್ಧ ಮರ ಜಾಡ್ಸಿದಾರಂತೆ, ನಿನ್ನೆನ ಬಹಳ ಜನ ಆರ್ಸ್ಕೊಂಡ್ ಹೋಗಿದಾರೆ. ಇವತ್ ಮತ್ ನಾವ್ ಹೋಗತೀವಿ, ಸಿಗ್ತೇ ತಗೋ. ಹೊಸ ಸ್ವಲ್ಪ ಸಾರಿಗಾದ್ರೆ ಸಾಕು. ಮತ್ತೆ ಒಂದ್ರಾಗ ಹಾಕೊಂಡ್ ಬಂದ್ರೆ ನಾವ್ ಎಷ್ಟ್ ಅರಸ್ತೀವಿ ಅಷ್ಟಷ್ಟು ಬರೋದೇ ಇಲ್ಲ. ನಾನ್ ಭಾಳ ಅರಸಿನಿ, ನೀನ್ ಭಾಳ ಅರಸಿನ ಅಂತ ಇದಾಕೈತೆ. ಅದಕ್ಕೆ ನಾವ್ ಎಷ್ಟ್ ಅರಸ್ತೀವಿ ನಮ್ಗ ಇರ್ತೈತಿ ಮುಂಚೆನ. ಅದಕ್ಕೆ ಬ್ಯಾಡ್ ತಗೋ, ನಮ್ ಪುಟ್ಟಿ ತಗೊಂಡ್ ಹೋಗೋಣ. ಅದು ಕರೆನವ, ಭಾಗ ಮಾಡಿದ್ರ ಮತ್ ನಾನ್ ಭಾಳ ಅರಸಿನಿ, ನನ್ಗಿಷ್ಟು ಬೇಕು ನನಗಿಷ್ಟು ಬೇಕಂತ ಜಗಳ ಆಕೈತೆ. ಯಾಕೆ ಬೇಕು? ನಿಮ್ಮ ಆರಿಸ್ಕೊಂಡ್ ತಗೊಂಡ್ ಬರ್ರಿ. ಅಯ್ಯೋ ಸುಶೀಲಕ್ಕ, ಅಲ್ಲಿ ನೋಡ್ ಜಯಕ್ಕ ಈ ಕಡೆಗೆ ಬರತೈತೆ. ಈಕಿ ಯಾಕೆ ಬರತಾಳವ? ಈಗ ನಾವು ಹುಂಚೆ ನರ್ಸಕ್ ಹೋಗಾತೀವಿ ಅಂತಂದ್ರೆ ಗೊತ್ತಾತಂದ್ರೆ ಎಲ್ಲ ಉಷ್ಟು ಬಚ್ಕೊಂಡ್ ತಾನ ಆರಿಸ್ಕೊಂಡ್ಬಿಡ್ತಾಳ. ರೇಖಾ, ಅವ್ ಪುಟ್ಟಿ ಉಷ್ಟು ತಗೊಂಡೋಗಿ ಅಲ್ಲಿ ಈ ಕಡೆ ಕೊಡಿಲಿ ಬಚ್ಚಿಡೋಣ. ತಗೊಂಡೋಗಿ ಒಳಗಿಡ್ತೀನಿ ನೋಡಿ, ದೂರ ಇದ್ದಾಳೆ, ಇನ್ನೂ ಕಾಣತಿಲ್ಲ ಆಕೆಗೆ. ಜಲ್ದಿ ತಗೋ. ಆತ್ ಕೊಡಕ. ಬಾರಕ ಜಯಕ್ಕ, ಎಕಡೆ ಹೊಂಟಿ? ಎಲ್ಲಿಲ್ಲವ, ಮಧ್ಯಾಹ್ನದ ಸಾರಿ ಒಗ್ಗರಣೆ ಕೊಡಕ್ ಅರ್ಬೇ ಇದ್ದಿಲ್ಲ. ಅದಕ್ಕೆ ಸೀತಾರ ಅವ್ರ ಹಿತ್ತಲ್ದಾಗ ಐತ ಏನ್ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ನಿ. 3 ಮಂದಿ ಕುಂತಿದ್ರಿ, ಪುಟ್ಟಿ ಹಿಡ್ಕೊಂಡೇನ್ ಪುಟ್ಟಿ ಬಂದಿದ ಹೊಸ ತಗೊಂಡ್ರಿ? ಇಲ್ಲ 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 ಜಯಕ್ಕ, ಅವು ನನ್ನ ಪುಟ್ಟಿ ತಗೊಂಡ್ 2 ವರ್ಷ ಆತ ತೋರ್ಸಾತಿದ್ನಿ. ಅವು ಏನಾಗಿಲ್ಲ. ಇವಾಗ ಮೊನ್ನೆ ತಗೊಂಡಿರೋದು ಒಂದ್ ತೂತ್ ಬಿದ್ದೈತೆ. ಅದಕ್ಕೆ ಏನ್ ಮಾಡೋದ ಏನ, ಸುಮ್ಮನೆ ವೇಸ್ಟ್ ಆಕೈತೆ. ನೋಡಕ ಇದಕ್ಕೆ ಏನಾದ್ರು ಮಾಡಕ್ ಬರ್ತೈತ ಅಂತ ತೋರ್ಸಾತಿದ್ನಿ. ಅವ್ರು ಹೇಳಿದ್ರ ಒಂದ್ ಪ್ಲಾಸ್ಟಿಕ್ ತಗೊಂಡು ಒಲ್ಯಾಕ್ ಸುಟ್ಟು ಅದ್ರ ಮ್ಯಾಗ ಇಡು ಆಕೇತಂದ್ರು. ಹೌದೇನ? ಅವಾಗಿನ ಮಾಲ್ ಇದ್ದಂಗೆ ಇವಾಗ ಎಲ್ಲಿ ಬರತಾವ, ಎಲ್ಲ ಟೊಳ್ಳ ಬರತಾವ. ಅದಕ್ಕೆ ಇದು ಸಿಗ್ತೈತೆ ನೋಡಿ ಅಂಗಡ್ಯಾಗ. 10 ರೂಪಾಯಿಗೆ 15 ರೂಪಾಯಿಗೆ ಒಂದು ಸಿಗ್ತೈತೆ. ಅದು ಪಿ ಯು ಕಾಲ ಅಂತಾರ ನೋಡಿ. ಅದು ತಗೊಂಡು ಹಾಕಿದ್ರೆ ಹಂಗ ಅಂಟ್ಕೊಂಡ್ಬಿಡ್ತೈತದ. ಹೌದೇನಕ್ಕ? ಗೊತ್ತಾ ಇರ್ಲಿಲ್ಲ ನನಗೆ. ಆಟ ತಗೊಳಕ ಇವ್ರು ಸಾಯಂಕಾಲ ಹೊಲದಿಂದ ಬಂದ್ರೆ ಮೊದ್ಲು ತರಿಸಿ ಅಂಟಿಸ್ತೀನಿ. ತರಿಸಿ ಅಷ್ಟು ಮಾಡಿ ಅನ್ಕೊಂಡ್ಬಿಡ್ತೈತದ. ಏನು ಅಡಿಗೆ ಪಡಿಗೆ ಎಲ್ಲ ಮಾಡ್ಕೊಂಡು ಬಂದು ಕುಂತೀರಿ? ಅಕ್ಕ, ಅಡಿಗೆ ಒಂದು ಮಾಡಿ ಬಂದು ಕುಂತೀವಿ. ಪಡಿಗೆ ಏನು ಮಾಡಿಲ್ಲ, ನೋಡ್ಬೇಕು ಈಗ ಹೋಗಿ ಮಾಡ್ತೀವಿ. ಅಡಿಗೆ ಗೊತ್ತ? ಈ ಪಡಿಗೆ ಅಂದ್ರೆ ಏನು? ಬಿಡಾಡಿ ಹೋದಂದು ನನಗ ತಿರ್ಸಿ ಹೇಳತ್ತಾಳ ನೋಡಿ. ಆತವ, ಬರ್ತೀನಿ ನಾನು. ಒಗ್ಗರಣೆ ಇಟ್ಟು ಬಂದಿನಿ ಒಲೆ ಮ್ಯಾಗ. ಅಷ್ಟ್ರಾಗ ಕರ್ಬೇವು ತಗೊಳೋಣ ಅಂತ ಬನ್ನಿ. ಇಲ್ಲಿ ನೀವು ನೋಡಿ, ಇಲ್ಲಿ ಮಾತಾಡ್ಕೊಂಡು ನಿಂತ ಬಿಟ್ಟಿನಿ ನೋಡಿ. ಮತ್ತು ನಮ್ಮ ಮನೆಯವ್ರು ಬೈತಾರೆ. ಓಕಿನಿ. ಸರ್ಜಿ, ನೀನಂತ್ರ ನೀನು ಹೂನಕ್ಕ ಅಂತವ್ರಿಗೆ ಹಂಗ ಹೇಳ್ಬೇಕು ಸುಮ್ಮನಿರು. ಇಲ್ಲ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ಇಲ್ಲೇ ಮಾತಾಡ್ಕೊಂಡು ನಿಂತು ಬಿಡೋದು. ಅದಕ್ಕೆ ಹಂಗೆ ಹೇಳಿದ್ ನೀವು. ಇಟಪೇಟ ಹೇಳಿ ಏನಾದ್ರೆ ಹೇಳಿದ್ರೆ ಹೋಗ ಬಿಡ್ತೈತದೆ. ಚಲೋ ಮಾಡಿದಿ ಬಿಡೋ, ಮತ್ತೆ ಮಾತಾಡ್ಕೊಂಡು ನಿಂತು ಬಿಡೋದು. ನಮ್ ಗಿರಿಜಕ್ಕ ಬರತೈತೆ. ಬಾರಕ್ಕ ಬಾ. ಇಷ್ಟೋ ದಾರಿ ಕಾದ್ ಸಾಕಾಗ್ಬಿಟ್ಟು ನೋಡಿ ನಮ್ಗೆ. ಯಾಕೆ ಇಷ್ಟು ಲೇಟ್ ಆತೆ? ಬಸ್ ಸಿಗ್ಬೇಕಲ್ಲವ, ಬಸ್ ಸಿಕ್ಕಿಲ್ಲ, ಅದಕ್ಕೆ ಲೇಟ್ ಆತೆ. ಹೌದೇ? ಹೂನವ, ಮತ್ತೆ ನಮ್ಮ ನಿಮ್ಮ ಮನೆ ಮಠ ನಡ್ಕೊಂಡು ಬರೋದು ಬ್ಯಾಡಲ್ಲಿ. ನಮ್ಗೇನ್ ಬಸ್ ಐತೆ, ವಿಮಾನ ಐತೆ? ಹೇಳಿದ್ರು ಕಳಿಸ್ತಿದ್ವಿ. ಹೌದೌದು, ಭಾರಿ ಕಳಿಸ್ತಿದ್ವಿ ಬಿಡು ನೀನು. ನಡ್ರವ, ಮತ್ತೆ ಯಾಕೆ ಕೂತ್ಕೊಂಡಿರಿ? ಪುಟ್ಟಿ ಎಲ್ಲಿದಾವ್ ನಿಮ್ಮವು? ಏನು ಒಂದ ಪುಟ್ಟಿ ತಗೊಳ್ಳೋಣ? ನಂದ್ರಾಗಂತ್ರು ಬೇಡವ. ಮತ್ತೆ ಆರಿಸಿದ್ರೆ ನನ್ನ ಭಾಗ ನಿನ್ ಭಾಗ ಅಂತೇಳಿ ನನಗ ಉಳಿದ್ಲ ಅಂದಾಗ ಮಾಡಿದ್ರ ನೀವು. ಬೇಡ, ನಿಮ್ಮ ಪುಟ್ಟಿ ತಗೊಳ್ರಿ ಹೇಳ್ತೀನಿ. ತಂದಿ ಬಿಡಕ, ಸುಮ್ಮನೆ ಅಂದ್ವಿ. ಒಳಗಿಟ್ಟಿದ್ದಾಳಲ್ಲಿ. ರೇಖಾ, ಒಳಗೋಗಿ ತಗೊಂಡ್ಬೋಗ್. ಇಷ್ಟೊಂದು ಮಠ ಹೋಗ ಬಿಡ್ತಿದ್ವಿ ನೋಡಿ, ನಿಂದ ಲೇಟ್ ಆತ. ಲೇಟ್ ಆತ, ಇರ್ಲಿ ತಗೋರಿ. ಈಗ ಬಂದಿದ್ದಾತ ಎಲ್ಲ ಆತ. ತಗೊಂಡ್ ಬರ್ರಿ, ಹೋಗ್ರಿ ಪುಟ್ಟಿ, ಹೋಗೋಣ. ಇದೇನವ ಇದು? ಕತ್ತಿ ಮನೆ ಕೀಲಿ ಹಾಕಿರೋದೈತೆ. ಇದಳ ಇಲ್ಲ ಈಕೆ? ಲೇ ಕತ್ತಿ, ಕೀಲಿ ಹಾಕಿಲ್ ಬಿಡ ಕನ್ನೋಡಲ್ಲಿ. ಹೌದೇನ? ಏನೇನವ ಚಸ್ಮಾ ಹಾಕಿಲ್, ನಾನೇ ಕೀಲಿ ಹಾಕ್ದಂಗ ಕಾಣತೈತದೆ. ಮತ್ತೆ ಇರ್ಬೇಕಾಕಿ ಒಳಗೆ. ಲೇ ಕತ್ತಿ, ಏನ್ ಮಕ್ಕೊಂಡಿದ್ದಾಳ ಏನೀಕೆ? ಕತ್ತಿ, ಹೂನು ಇಲ್ಲ ಹಾನು ಇಲ್ಲ. ಎಲ್ಲಿ ತಲ್ ಕಡೆಗಿದ್ದಾಳ ಏನವ?
ಹೋಗೋಣ ನಡಿಯಕ. ಅದಕ್ಕೆ ಬೇಡ ಅಂದಿ ನಾನು. ಬರೋ ಡೈರೆಕ್ಟ್ ಹೋಗಿದ್ದಿದ್ರೆ ಇಷ್ಟೊತ್ತು ಮತ್ತೆ ಒಂದ್ ಸ್ವಲ್ಪ ಹುಂಚೆ ಏನಾದ್ರ ಆರ್ಸದ್ರ ಆಗ್ತಿದ್ವು. ಬರ್ತಾಳ ಇಲ್ಲ ಅದು ಗೊತ್ತಿಲ್ಲ ಆಕಿ. ನಾವು ಹೋಗಾತೀವಲ್ಲ, ಬಂದ್ರ ಬರ್ತಾಳ ಬಿಡು. ಮಾತಾಡ್ಕೊಂತಿದ್ರ ಒಂದ್ ಸ್ವಲ್ಪ ಟೈಮ್ ಪಾಸ್ ಆದಂಗ ಆಕೇತಂತ ಕರೆಯಾಕ ಬಂದ್ರೆ ಇವಳು ಎಲ್ಲಿ ಮಕ್ಕೊಂಡಿದ್ದಾಳೆ ಏನ. ಆತತ್ ನಡ್ರಿ ಹೋಗೊಂಬರ್ರಿ. ನಾವಾದ್ರ ಮತ್ತೆ ಏನ್ ಮಾಡೋದು. ಬರ್ರಿ ಹೋಗೋಣ. ಅರೆ ಅವ್ರ ಗಿರಿಜಂದು ಅಕ್ಕ ಸುಶೀಲಂದು ಅಕ್ಕ ಅಲ್ಲ, ಅವರೆಲ್ಲರೂ ನಮ್ಮ ಮನೆ ಕಡೆಗೆ ಯಾಕೆ ಬಂದಿದ್ದಾರೆ? ಹೋಗಾತಾರೆ. ಓ ಗಿರಿಜಂದು ಅಕ್ಕ, ಓಯ್ ಏನ್ಲೇ ಪತಿ ನೀರಿಗೆ ಹೋಗಿದ್ದೆ ನೀನು? ನಾ ಒಳಗ ಇದ್ದಿ ಬಿಡು, ಮಕ್ಕೊಂಡಿದ್ದಾಳಂತ ಬಾಗ್ಲು ಬಡ್ದ್ ಸಾಕಾಗಿ ಹೋಗಾತಿದ್ವಿ ಈಗ. ನೀರಿಗೆ ಹೋಗಿದ್ನಿ. ಒಂದ್ ಹನಿಗೆ ನೀರ್ ಇದ್ದಿಲ್ಲ ಪಾತ್ರೆ ತೊಳೆಯಾಕ. ಈಗ ಒಂದ್ ಬಿಂದಿಗೆಗೆ ನೀರ್ ಹಿಡ್ಕೊಂಡು ಬನ್ನಿ. ನೀವು ಬಾಗ್ಲು ಬಡಿದ್ರಿ? ನಮ್ದಕ್ಕೆ ಮರದಿಗೆ ಒಳಗಿದ್ದಾರೆ. ಎಲ್ಲಿ ಮಕ್ಕೊಂಡಿದ್ದಾರೆ ಏನೋ ಅವ್ರೆ. ಬರ್ರಿ ಅಕ್ಕ, ಚಾ ಮಾಡ್ತೀನಿ ಬರ್ರಿ. ಹೌದಾ? ನಾವ್ ಅವಾಗಿಂದ ನೀನ ಇದಿ ಬಿಡು ಅಂತ ಬಾಗ್ಲು ಬಡ್ದಿವಿ. ಏನ್ ಅನ್ಕೊಂಡಿರ್ತಾರ ಏನವ. ಹೇಳ ಒಳಗೋದ್ರೆ ಹೇಳಿಗ ಹಿಂಗ ಮತ್ತೆ ಹುಂಚೆನ ಹರ್ಸಾಕ್ ಬರ್ತಿ ಏನಂತ ಕೇಳಾಕ್ ಬಂದಿದ್ವಿ ನಾವು. ಮತ್ ನೀನ್ ಇದ್ದಿ ಬಿಡು ಅಂತ ಬಾಗ್ಲು ಬಡ್ದವ. ನಮ್ಗೇನ್ ಗೊತ್ತ ನಿನ್ ಮರ್ದಕ್ಕೆ ಒಳಗಿರೋದು. ಹೇಳ್ ಹಿಂಗ್ ಬಂದಿದ್ರ ಅವ್ರು ಗೊತ್ತಿಲ್ದ ಬಡ್ದ್ರಂತ. ಚೋಡ ಗಿರಿಜಂದು ಅಕ್ಕ, ಅವ್ರಿಗೆ ಒಂದು ಸಲಾಗಿ ನಿದ್ದೆಗೆ ಹೋದ್ರೆ ತಲೆ ಮೇಲೆ ಕಲಿಗೆ ಎತ್ತ ಹಾಕಿದ್ರು ಎಚ್ಚರಾನೇ ಆಗಲ್ಲ. ಬರ್ರಿ ನೀವು ಚಾಗೆ ಮಾಡ್ತೀನಿ ಕುಡ್ದು ಹೋಗ್ರಿ ಬರ್ರಿ. ಮತ್ತ ಹಂಗಿಂಗ್ ಮಾಡಿದ್ಯಲ್ಲ ಕತಿ ನೀನು. ಬೇಡ ಈ ಬಿಸ್ಲಾಗ ಯಾರು ಚಾ ಕುಡಿತಾರೆ? ಅದೇ ಹುಂಚೆ ನರ್ಸಕ್ ಬರ್ತಿ ಏನಕ್ಕ? ಹುಣಸೆ ಹಣ್ಣು ರೇಖಾ, ಇವ್ರ ಭಾಷಾಗ ಹುಂಚೆ ಹಣ್ಣಿಗೆ ಏನಂತಾರದು? ಹುಣಸೆ ಹಣ್ಣಿಗೆ ಏನು ಅಂತಾರ ತಡಿಯಕ್ಕ. ಇಲಾಚಿ ಅಲ್ಲ, ಇಮ್ಲಿ ಅಕ್ಕ. ಇಮ್ಲಿನ ಕಂಬ್ಲಿನ. ಇಮ್ಲಿ ಅರ್ಸಕ್ ಬರ್ತಿ? ಓ ಇಮ್ಲಿಗೆ ಹೇಳತ್ತೀರಿ? ಬರ್ತಿದ್ನಿ, ಆದ್ರೆ ನಮ್ದಕ್ಕೆ ಮರದಕ್ಕೆ ಗರ್ಮಿಗೆ ಬರಾಕೆ ಆಗೋದಿಲ್ಲ. ಮತ್ತೆ ಊಟಾಗೆ ಮಾಡಿ ಅವ್ರ ಕೆಲ್ಸಕ್ಕೆ ಹೋದ್ರೆ ಅಕಸ್ಮಾತ್ ಬರ್ತೀನಿ. ಏನೇನ್ ಮಾತಾಡ್ತಾಳ ಏನವ ಈಕೀಗ ಅರ್ಥ ಆಕೇತದ. ಆತಗೋ ನಾವು ಹೋಗಿರ್ತೀವಿ. ನೀನು ಬರೋದಿದ್ರ ಅಕಸ್ಮಾತ್ ಆಗಿ ಹುಂಚೆ ಮರದ ಹತ್ರಕ್ ಬಾ. ಆತದ ಬರ್ಲ ನಾವ. ಸುಶೀಲಾ, ಸರೋಜಾ, ರೇಖಾ ನಡ್ರವ ಹೋಗೋಣ. ಆತಕ ಹೋಗಿ ಬರ್ರಿ. ಹೇಳಿದ್ರ ಕೇಳಿಲ್ಲ, ಬರೋದಿಲ್ಲ ಅಂತಂದ್ರು ಮತ್ತು ಕರ್ಕೊಂಡ್ ಬಂದಿರ್ ಗಿರಿಜಕ್ಕ. ಸರೋಜಾ ಬರ ಕಾಲಕ್ ಬರ್ರಿ. ಇಮ್ಲಿಗೆ ತಗೊಂಡ್ ಬರಾಕ ಇಷ್ಟು ದೊಡ್ಡ ಪುಟ್ಟಿಗೆ ತಗೊಂಡ್ ಹೋಗತ್ತಾರೆ. ಬಾಯ್ ಬಾಯ್ ಗಿರಿಜಂದು ಅಕ್ಕ. ಬಾಯ್ ಬಾಯ್. ಹೊರಗಿನ ಚಿಲ್ಕಾಗಿ ಹಾಕೊಂಡು ನೋಡಿಲ್ಲ ಅನಿಸ್ತೈತವ್ರು. ಈ ಮರ ನೋಡವ ಯಾಕೆ ಏನಿ ವರ್ಷ ಬಿಟ್ಟ ಇಲ್ಲ. ಆದ್ರೆ ಬಿಡು ಮುಟ್ಟಾಕ ಕೊಡೋದಿಲ್ಲ. ಇವ್ರದಲ್ಲ ಅದು. ಅದ ರತ್ನಾಕರ್ದ. ಸಾರಿಗೆ ಹಾಕಕ್ ಬರೋದಿಲ್ಲ ಏನಿಲ್ಲ ಬಿಡಕ. ಹುಂಚೆನ್ ಹುಳಿ ಇರ್ಬೇಕು, ಭಾಳ ಸಿಹಿ ಐತಿದೆ. ಹುಡುಗರಂತೂ ಶಾಲೆಯಿಂದ ಬಂದಿಲ್ಲ ಆರ್ಸ್ಕೊಂಡ್ ತಿಂತಾ ಇರ್ತೇವಕ್ಕ. ಆ ಹುಡುಗರಿಗೆ ಚಿಗಳಿ ಮಾಡಕ್ ಅದು ಅಷ್ಟ ಚಲೋ ಇದು ಹುಂಚೆನ್. ನಾವಂತೂ ಒಂದೊಂದ್ ವರ್ಷನೂ ಒಯ್ದಿಲ್ಲ ನೋಡಕ. ಇಸ್ಕೊಂಡು ಹೋಗಿಲ್ಲ ಇಷ್ಟ ಕೊಡಂತೆ. ಸಿಹಿ ಐತಿ, ತಗೊಂಡೋಗಿ ಏನ್ ಮಾಡೋದು. ಇದಾಗ ಇವ್ರು ನೋಡಿ, ನೋಡಿದ್ರೆ ಜಾಡ್ಸ ಬಿಡ್ತಾಳ ರತ್ನಿ ನಿಮ್ಗೆ. ಬರ್ರಿ ಹೋಗೋಣ, ಯಾಕೆ ಬೇಕಂತ ತಿನ್ನು ಅಂತ್ರಿ ಬರ್ರಿ. ಬಂದ್ವಿ ಇರಕ. ಸಿಹಿ ಐತಂದೆಲ್ಲ ಬಾಯಾಗ ನೀರ್ ಬರತೈತಿ ನನಗೆ. ಒಂದ್ ಹರ್ಸ್ಕೊಂಡ್ ಬರ್ತೀವಿ ಇರು. ಒಂದ್ ತಿನ್ನಕ್ ಹೋಗಿ ಎಲ್ಲರಿಗೂ ಬೈಸಿಗಿಸಿದಿರವ ನೀವು. ಜಲ್ದಿ ಯಾವ್ದಾದ್ರು ಒಂದ್ ಹರ್ಸ್ಕೊಂಡ್ ಬರ್ರಿ ಆ ಕಡೆಗೆ. ಒಂದು ಸಿಗತ್ತಿಲ್ಲಕ್ಕ. ರೇಖಾ ನಂಗೆ ಸಿಕ್ಕೇತ್ ಬಾ, ಇದ್ರಾಗ ಕೊಡ್ತೀನಿ ನಿನ್ಗೂ. ಆತಕ್ಕ. ಬರ್ರಿ ಈಗ ಬರಾಬರ ಕಾಲ ಹಾಕೊಂಡು ಇಲ್ಲ ಟೈಮ್ ಪಾಸ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಅದು ಯಾವಾಗ ಹುಂಚೆ ಹರ್ಸ್ಕೊಂಡು ಯಾವಾಗ ಮನೆಗೆ ಹೋಗೋದ್ ನಾವು. ಬರ್ರಿ ಬರ್ರಿ. ಗಿರಿಜಕ್ಕ ಏನ್ ನೋಡತಿ ಮ್ಯಾಲ? ಆರ್ಸನ್ ಬರ್ರಿ ಹುಂಚೆ ಹಣ್ಣು. ಆರ್ಸನ್ ಇರವ ನೋಡಾತೀನಿ ಯಾವ್ಯಾವ ಟ್ಯಾಂಕಿಗೆ ಎಷ್ಟೆಷ್ಟು ಬಿಟ್ಟಿದ್ದಾರೆ ಹುಂಚೆ ಹಣ್ಣು ಅಂತ. ಪುಕ್ಸಟೆ ಸಿಗ್ತೈತಂತ ಯಾರಾದ್ರೂ ಬಿಡ್ತಾರೆ. ಎಲ್ರು ಜಾಡ್ಸ್ಕೊಂಡು ಹೋಗಿದ್ದೆ ನೋಡಿ. ಆ ಟ್ಯಾಂಕಿಗೂ ಸ್ವಲ್ಪ ಐತೆ. ಕೆಳಗೆ ಬಿದ್ದಿರೋದೇನು ಇಷ್ಟ ಸಿಗ್ತೈತೆ ನಮ್ಗೆ. ಸುಶೀಲಾ ಒಂದ್ ಕೆಲಸ ಮಾಡೋಣ, ನನ್ನ ಮ್ಯಾಲ ಹತ್ತಿ ಜಾಡಿಸ್ತೀನಿ, ನೀವು ನನ್ನ ಪುಟ್ಟಾಗ ಸೇರ್ಸಿನ ಆರಿಸ್ತೀರಿ. ಬೇಡಕ್ಕ, ನಿನ್ ಕಾಲ್ ಕೈ ಎಲ್ಲೈತೆ ಕಾಲು ಮುಗಿತೀನಿ. ಬೇಕಿದ್ರ ನಿನ್ ಮ್ಯಾಲ ಹತ್ತೋದು ವಿಷಯನ ತೆಗಿಬೇಡ. ಬೇಕಿದ್ರೆ ನಾವ್ ಆರ್ಸಿ ನಿಂಗ ಕೊಡ್ತೀವಿ. ಕೆಳಗೆ ಎಷ್ಟು ಸಿಗ್ತೈತೆ ಅಷ್ಟ ಆರ್ಸ್ಕೊಂಡು ಹೋಗೋಣಕ್ಕ. ಮ್ಯಾಲ ಮಾತ್ರ ಹತ್ಬೇಡ ನೀನು. ಈಗ ಹೇಳತ್ತೀನಿ ನೋಡ್, ಬೇಡ. ಅಯ್ಯೋ ಶಿವನೇ, ಅವತ್ತ ಹೇಳಿಲ್ ನಿಮ್ಗೆ ನಿಮ್ ಜೋಡಿ ಪಿರಿಂಗ್ ಮಾಡಿದ್ ನಾನು. ನೋಡ ನಮ್ಗೆ ಗೆಳತಿಯರು ಎಷ್ಟೆಷ್ಟು ಆತಾರೆ ನಂಗೆ ಸತ್ರ ಅಂತ ಸುಮ್ಮನೆ ಮಾಡಿದ್ನೆ ನಾನು. ಅದನ್ನ ಇಳ್ಕೊಂಡ್ಬಿಟ್ಟಾರಿ ಬಿಡಾಡಿಯರು. ಯಾವ ಒಂದು ಸಣ್ಣ ಗಿಡದ ಮೇಲೆ ಹತ್ತಾಕ್ ಬಿಡಾತಿಲ್ಲ ನನ್ಗೆ ಅವತ್ತಿಂದ. ಏನ್ ನೋಡಾತೀರಿ ಹತ್ತಾಕ್ ಬಿಡೋದಿಲ್ಲ. ಈಗ ನಮ್ಮ ಹೊಲದ ಕಡೆ ಹೋದಾಗದು ನಾನು ಹತ್ತೋದಿಲ್ಲ. ಬರೀ ಶಾನೆ ಅದೇರಿ. ನಿಮ್ಮ ಹೊಲ್ದಾಗ ಹೋದ್ರ ಬೇಕಾದಷ್ಟು ಎತ್ತರದ ಮರ ಹತ್ ನೀನು, ಏನಾಗೋದಿಲ್ಲ. ನಮ್ ಜೋಡಿ ಬಂದಿರ್ತಿ ಅಂದ್ರೆ ನಿಂದೆಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇರ್ತೈತಿ. ನಿಂಗೆ ಏನ್ ಸಣ್ಣ ಪುಟ್ಟ ಗಾಯ ಆದ್ರೂ ನಮ್ಮ ಮೇಲೆ ಬರ್ತೈತೆ ಅದು. ಅವತ್ ನೋಡಿದ್ದಿ ಎಲ್ಲರದು ಜೀವ ಹೋಗ್ ಬಂದೈತೆ ಅವತ್ತು. ಹೆಂಗ್ ಪಿರಿಂಗ್ ಹಂಗ ಮಾಡೋದು? ಬರೇ ಭಾವನೆಗಳ ಜೋಡಿ ಆಟ ಆಡತಿ ನೋಡಕ್ಕ ನೀನು. ಹಂಗೆಲ್ಲ ಅದು ಮಾಡಕ್ ಹೋಗ್ಬೇಡ ನೀನು. ಈಗ ಹೇಳತ್ತೀನಿ ನೋಡು, ನಾನ್ ನಿನ್ಕಿಂತ ದೊಡ್ಡೊಳಗಿದ್ರೆ ಅವತ್ತು ಪಡ್ಡು ಅಂತ ಗಲ್ಲದ ಮೇಲೆ ಬಿಟ್ಟು ಬಿಡ್ತಿದ್ನಿ. ಆದ್ರೆ ಏನ್ ಮಾಡೋದು, ನಿನ್ಕಿಂತ ಸಣ್ಣಾಕಿ ಬಿಡು ಅಂತ ಸುಮ್ಮನಾಗಿನಿ. ಆತ ತಗೋ, ಕೆಳಗಿರೋ
ಮೊದ್ಲು ಆರ್ಸೊಂಡ್ ಬರ್ರಿ. ಅಕಸ್ಮಾತ್ ಸಿಗ್ಲಿಲ್ಲ ಅಂತಂದ್ರ ಆಮೇಲೆ ಬೇಕಿದ್ರೆ ಇಲ್ಲಿ ಕೆಳಗಿರೋ ಟ್ಯಾಂಕಿ ಮೇಲೆ ನಾನು ನೀನು ಸೇರಿ ಹತ್ತೋಣ. ಏನ್ ಬೈಯಾತಾಳ ಪ್ರೀತಿ ಮಾಡತಾಳ ಒಂದು ಗೊತ್ತಾಗಲ್ಲ ಯವ್ವ. ಆತತ್ ಬರ್ರಿ, ಕೆಳಗಿರೋ ಮೊದ್ಲು ಆರ್ಸಿ ಆಮೇಲೆ ಬೇಕಿದ್ರೆ ಇಲ್ಲಿ ಕೆಳಗ್ ಟ್ಯಾಂಕಿ ಮೇಲೆ ಹತ್ತೋಣ. ನಾನೇನ್ ಬಾಳ್ ಮೇಲೆ ಹತ್ತೋಣ ಅನ್ನತೀನಿ. ಇಲ್ಲ ಕೆಳಗ್ ಬಡ್ಡಿ ಸಿಕ್ತೈತಲ್ಲ ಅಲ್ಲಿಂದನ ಹತ್ತೊಂಡ್ ಬರ್ರಿ. ಒಂದೊಂದ್ ಹುಂಚೆ ಹಣ್ಣ್ ನೋಡವ ಎಷ್ಟು ಉದ್ದ ಐತೆ ಬಂದೂಕಿದ್ದಂಗೆ. ಹಿಂಗಿದ್ರೆ ಪುಟ್ಟಿ ತುಂಬಾಕ್ ಏನ್ ಲೇಟ್ ಆಗೋದಿಲ್ಲ, ಜಲ್ದಿನ ಹೋಗ್ತೀವಿ. ನಿನ್ನೆ ಜಾಡ್ಸಿರವು ಯಾರು ಬಿಟ್ಟಿಲ್ಲ, ಈ ಗಾಳಿಗೆ ಬಿದ್ದಿರೋ ಸಿಗಾತಾವ ನಮ್ಗಲ್ಲ. ಹೌದಕ್ಕ, ಒಂದೊಂದ್ ಹುಂಚೆ ಹಣ್ಣಂದ್ರ ನೋಡಿ ಎಷ್ಟು ದೊಡ್ಡವಿದಾವೆ. ನಿನ್ನೆನ ಬಚ್ಕೊಂಡು ಹೋಗಿರ್ತಾರೆ ಎಲ್ಲ, ಎಲ್ಲಿ ಬಿಡ್ತಾರೆ ಎಲ್ಲ ಅಷ್ಟು ಆರ್ಸ್ಕೊಂಡು ಹೋಗಿದ್ದಾರೆ. ಮತ್ತೆ ಇವಾಗ ದೊಡ್ಡ ಮರ ಅಲ್ಲ ಅದು, ಗಾಳಿಗೆ ಬಿದ್ದಿರವ ಆರ್ಸ್ಕೋಬೇಕು ನಾವು. ನೋಡೋಣ ತಗೋ, ಆಮೇಲೆ ಟ್ಯಾಂಕಿ ಮೇಲೆ ಒಂದ್ ಸ್ವಲ್ಪ ಹತ್ತಿ ಜಾಡ್ಸಿದ್ರೆ ಆಕೇತಿ. ಸರೋಜಿ, ಅವಾಗಿಂದ ಎರಡೆರಡು ಹುಂಚೆ ಹಣ್ಣು ಆರ್ಸಿದಿ? ಹೌದಕ್ಕ, ಸಣ್ಣ ಅರ್ಸತಿಲ್ಲ ನಾನು, ಎಲ್ಲ ದೊಡ್ಡವ ನೋಡಾತೀನಿ, ಸಿಗಾತನೇ ಇಲ್ಲವು. ನಿನ್ನ ಉಷ್ಟು ಹುಂಚೆನ ಆರ್ಸಾರ್ ಸಾಕು, ಅದಕ್ಕೇನಾಕೈತೆ ಒಣಸಿದ್ರೆ ಹೊಡ್ಯಾಕ್ ಬರ್ತೈತೆ. ನಿಂಗ್ ಬ್ಯಾಡ ಅಂತಂದ್ರೆ ಹಂಗ ಉದ್ದ ಕೈ ಮಾಡಿ ನನ್ ಪುಟ್ಟ್ಯಾಗ ಬಿಸಾಕ್ ನಾನು ತಗೊಂಡೋಕಿನ್ ಮನೆಗ್. ಹಾಕ್ದಿದ್ನಕ್ಕ, ನೋಡಿಲ್ ಕೈ ಎಲ್ಲಿ ತಾಕ್ತೈತೆ, ನಿನ್ ಪುಟ್ಟೆ ಆ ಕಡೆ ಐತೆ, ನನ್ನ ಕೈ ಇರೋದಿಷ್ಟ ಗಿಡ್ಡಕೈತೆ. ನಿನ್ ಕೈ ಬರೋದಿಲ್ಲ ಆದ್ರೆ ಪುಟ್ಟಿ ಬರ್ತೈತೆ. ತಗೋ ಪುಟ್ಟಿ ಹತ್ರಕ್ ತಂದಿನಿ, ಹಾಕಿಗ. ಇವಕ್ಕ ಹಿಂಗ್ ಮಾಡಿ ತಂದ ಪುಟ್ಟಿ ತುಂಬಿಸ್ಕೊಂಡ್ಬಿಡ್ತೈತೆ, ಆಮೇಲೆ ಹುಂಚೆನ ಆರ್ಸೋದಿಲ್ಲ ನಾನು. ರೇಖಾ ಬನ್ನಿ ಅಕ್ಕ, ರೇಖಾ ಕರೆತ ಆ ಕಡೆಗೆ ಹೋಗ್ತೀನಿ. ಸರೋಜಕ್ಕ, ನಾನೆಲ್ಲಿ ಕರೆದ್ನಿ ನಿನ್ಗೆ? ಅಯ್ಯೋ ಗಪ್ಪಿ ರೇಖಾ, ತಪ್ಪಿಸ್ಕೊಂಡ್ ಬಂದಿ ನನ್ ಗಿರ್ಜಕ್ಕ ಕೈಯಿಂದ. ಅಲ್ಲಿ ಹುಂಚೆನ ಆರ್ಸಾಸ್ ಹಾಕಂತಿದ್ದೆ, ಅದಕ್ಕ ಬನ್ನಿ ಈ ಕಡೆ. ಹೌದೇನು? ಇದ್ ನೋಡವ, 1 2 3 4 5 6 7 ಬೀಜ ಇದಾವ್ ನೋಡಿದ್ರಾಗ, ಎಷ್ಟು ಉದ್ದ ಐತೆ ನೋಡ್ಬೇಕು. ಇವತ್ತು ಯಾರ ಪುಟ್ಟಿ ಜಲ್ದಿ ತುಂಬ್ತೈದಂತೆ, ನಮ್ದ ಜಲ್ದಿ ತುಂಬ್ತೈತೆ. ನಾವಂದ್ರ ಆ ಕಡೆ ಈ ಕಡೆ ಓಡಾಡ್ಕೊಂತ ದೊಡ್ಡ ದೊಡ್ಡ ಹುಂಚೆನ ಅರ್ಸತೀವಿ. ಅವ್ರು ನೋಡ ಒಂದ ಜಾಗ ಕುಂತಿದಾರ, ಅದ ಏನ್ ಹುಂಚೆನ ಅರ್ಸಾತಾರ ಏನ, ಈ ಕಡೆಗೆ ಬಂದ ಇಲ್ಲ ನೋಡ, ಒಟ್ಟ ಅಲ್ಲ ಕುಂತಾರ. ಅವಳು ಸಣ್ಣ ಅರ್ಸಲ್ಲಂತೆ, ಅದಕ್ಕೆ ನಾನೇನ ನೀ ಉದ್ದ ಕೈ ಮಾಡಿ ನನ್ ಪುಟ್ಟ್ಯಾಗ ಹಾಕವ ಅಂದ್ರೆ ಆ ಕಡೆಗೆ ಓದ್ಲು ನೋಡ್ಬಿಡಾಡಿ. ಈ ರೇಖಿ ಕರಿಯಾತಾಳ ಅಂತ ಹಂಗ ಓದ್ಲು. ಆರ್ಸ್ಕೊಡ್ತಾಳ ನಿನ್ಗ, ಆಕಿ ಆರ್ಸೋದ ದೊಡ್ಡದೈತಲ್ಲಿ, ನಿಂಗ ಆರ್ಸ್ಕೊಡ್ತಾಳ. ಬ್ಯಾಡವ ಆರಿಸ್ಕೊಡೋದು, ನಾನ್ ಸುಮ್ನೆ ಅನ್ನಿ ಹೇಳಿದ್ದ ತಡ ಪುಸುಕ್ ದಿಶಿ ಓಡೋದ್ಲವ ಅವಳ ಕಡೆಗೆ. ಇದೇನಿದೆ ಸಿಪ್ಪೆ. ದೊಡ್ಡವೆಲ್ಲ ಆರ್ಸವ ಆದವ ಕೈಗೆ ಸಣ್ಣ ಅರ್ಸೋನ. ಆರ್ಸನ್ ತಗೋ, ಅವನೇನ್ ಹಂಗ ಬಿಡಾಕ್ ಆಕೈತೆ. ಎಲ್ಲಾನು ಹುಂಚೆನ ಏನ್ ಒಣಗಿದ್ರೆ ಹೊಡ್ಯಾಕ್ ಆಗೋದಿಲ್ಲ ಅಂತ ಯಾರು ಆರ್ಸ್ಕೊಂಡ್ ಹೋಗೋದಿಲ್ಲ ನೋಡಿ, ಎಲ್ಲ ಹಂಗಂಗ ಬಿಟ್ಟು ಹೋಗಿದಾರ. ಅವಾಗಿಂದ ಹುಂಚೆನ ಆರ್ಸಿ ಬ್ಯಾಸ್ರು ಬರತೈತೆ. ಸರೋಜಕ್ಕ, ಸರಿಗಮಪ ಆದ್ರೆ ಆಡೋಣ? ಬ್ಯಾಡ್ ಬಿಡು ರೇಖಾ, ಮತ್ ಹುಂಚೆನ ಆರ್ಸೋದ್ ಬಿಟ್ಟು ಈ ಬಿಡಾಡಿರ್ ಹಾಡ್ ಆಡತಾರ ಅನ್ಕೋತಿದ್ ಗಿರ್ಜಕ್ಕ. ಬ್ಯಾಡ ಸುಮ್ನೆ ಆರ್ಸ್. ಏನು ಅನ್ನಲ್ಲ ಬಿಡಕ್ಕ, ಅವಕ್ಕಾಗ ಹಾಡಂದ್ರ ಭಾರಿ ಇಷ್ಟ. ತಡಿ ಅವಕ್ಕಾಗ ಹಾಡ ಕೇಳೋಣ. ಗಿರ್ಜಕ್ಕ, ಒಂದ್ ಹಾಡಾದ್ರ ಹಾಡಕ್ಕ, ಬ್ಯಾಸ್ರು ಬರತೈತೆ. ಹಾಡ್ ಆಡ್ಬೇಕು. ಯಾವ್ದಾಡ್ಲವ, ಹರೇದ್ ಹುಡುಗಿಯರಾಗಿ ಎಲ್ಲಾದ್ರೂ ನೀವು ಹಾಡೋದು ನಾವು ಕೇಳ್ಬೇಕು ಅಂತದ್ರಾಗ ನನ್ಗೆ ಹಾಡ ಅನ್ನತಿ. ಯಾವ್ದಾಡ್ಲಿ? ತಡಿ. ಹಾಡಕ್ಕ ಕೇಳ್ತೀವಿ. ಅಯ್ಯೋ, ನಿನ್ನಂತ ಕಂಠ ನಮ್ಮ ಹತ್ರ ಕಿದ್ದಿದ್ರೆ ನಾವ್ಯಾಕೆ ನಿಂಗೆ ಹಾಡ ಕೇಳ್ತಿದ್ವಿ. ಹಾಡಕ್ಕ ಗಿರ್ಜಕ್ಕ, ಗಿರ್ಜಕ್ಕ. ಹೂನಕ್ಕ, ನಿನ್ ಕಂಠ ಭಾಳ ಅಂದ್ರೆ ಭಾಳ ಚಂದ ಐತೆ, ಕೋಗಿಲೆ ಹಾಡ್ದಂಗ ಆಕೈತೆ. ಯಾವ್ದಾದ್ರು ಸರಿಗಮಪ ಒಳಗ್ ತಗೊಂಡ್ರು ನಿನ್ಗೆ, ಅದಕ್ಕ ನಿಂಗ ಹಾಡಂತ ಹೇಳ್ತೀನಿ. ನಮ್ದು ಕಾಗೆ ಹಂಗ ಕರ್ಕಶ ಧ್ವನಿ ಐತೆ, ಎಲ್ಲಿಂದ ಹಾಡಕ್ ಬರ್ತೈತೆ ಅಂತ ನಿಮ್ಗ ಹೇಳ್ತೀನಿ. ಹಾಡಕ್ಕ ಗಿರ್ಜಕ್ಕ, ಗಿರ್ಜಕ್ಕ. ಸಾಕವ, ಇಷ್ಟ ಹೋಗ್ಲಿತ್ತು. ಮತ್ ಮ್ಯಾಲ ಕೆತ್ತಿ ಕೆಳಕ್ ದುಬುಕಂದ್ ಬಿಸಾಕಿಗಿದೆ. ಆಡ್ತೀನಿ ನಾನು, ಕೇಳ್ರಿ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಓ ಇನಿಯಾ, ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು, ನನ್ನನ್ನು ಸೇರಲು. ಸರ್ಜಿ, ರೇಖೆ ಹಾಡಂತೇಳಿ ಅಲ್ಲಿ ಮೇಲೆ ನೋಡತ್ತೀರಿ. ಗಿರ್ಜಕ್ಕ, ನೀನು ಇಲ್ಲ ಇದೆ ಯಾಕೆ? ಮನೆಗೆ ಹೋಗ್ಬೇಕಾಗಿತ್ತೇನೆ? ಇಲ್ಲಕ್ಕ, ಹಂಗ ಹೇಳಿಲ್ಲ ನಾನು. ಹಾಡು ಸೂಪರ್ ಆಗಿ ಹಾಡಿದೆ ಅಕ್ಕ. ರೇಖಾ, ಚಪ್ಪಾಳೆ ಹೊಡಿ. ಅದೆಲ್ಲ ಯಾಕೆ ಬೇಕು ಬಿಡವ, ಹಂಗೆ ಪ್ರಾಕ್ಟೀಸ್ ಮಾಡಿ ಬರ್ತೈತೆ ಸ್ವಲ್ಪ. ಹೌದಕ್ಕ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಹಾಡಿದ್ದಕ್ಕೆ ಹಿಂಗೆ ಹಾಡಿದ್ದಿ. ಇನ್ನು ಪೂರ್ತಿ ಪ್ರಾಕ್ಟೀಸ್ ಮಾಡಿ ಹಾಡಿದಿದ್ರೆ ನಮ್ಮ ಜೀವನ ತೆಗೆದು ಬಿಡೋದೇವಕ್ಕ. ರೇಖಾ, ನಡಿ ನಾವು ಆ ಕಡೆಗೆ ಹುಂಚೆನ ಅರ್ಸನ್. ತಾತಕ್ಕ, ನೀವು ಆರಿಸ್ರಿ, ನಾವು ಈ ಕಡೆಗೆ ಆರಿಸ್ತೀವಿ. ಬಂದಾಗಿನಿಂದ ಅಲ್ಲ ಕುಂತ ಆರ್ಸಾತಾರೆ ಬಿಡಾಡಿಯರು, ಹುಂಚೆನಂದ್ರೆ ಎಲ್ಲಿ ಸಿಗಾತಾವ ಅನ್ನತ್ತೀನಿ ನಾನು. ತಾತವ ಆರಿಸ್ಲಿ ಬಿಡ ಕಡೆಗೆ. ನೋಡಿ, ನಾವು ಎಷ್ಟೆಷ್ಟು ಆರಿಸೀವಿ, ಅವ್ರನ್ನ ಎಷ್ಟೆಷ್ಟು ಆರಿಸಿದಾರೆ. ಸುಶೀಲಾ, ಟ್ಯಾಂಕಿ ಮೇಲೆ ಹತ್ಲಿ ನಾನು? ನಡಿ ಅಕ್ಕ, ಹತ್ತೋನು. ಬ್ಯಾಡ್ ತಗೋ, ಹತ್ತೀನಿ ನಾನು. ಮತ್ತೆ ಇಲ್ಲಿ ಕೆಳಗೆ ಯಾರು ಆರಿಸ್ತಾರೆ? ಉಷ್ಟು ದುಂಡಗ್ ಮಾಡ್ರಿ, ಆಮೇಲೆ ಭಾಗ ಮಾಡ್ಕೊಳ್ಳೋಣ. ಹಂಗೆ ಮಾಡೋಣ. ತಗೋ, ಮತ್ತೆ ನಾನು ಪುಟ್ಟ್ಯಾಗ ಹಾಕೋಣಂತಿದ್ನಿ. ಈಗ
ಮತ್ತೆ ಒಂದ್ ಕಡೆಗೆ ದುಂಡಗ್ ಮಾಡಿ ಲಾಸ್ಟಿಗೆ ಭಾಗ ಮಾಡಿ ತಗೊಂಡ್ರೆ ಆಕೇತಿ. ಹಂಗ ಮಾಡಂತ ತಗೋ. ಕರಿ ಅವ್ರಿಗೂ ಕರ್ದೆ ಮೂವರು ಬರಾಬರ ಆರಿಸ್ರಿ ಹತ್ತೀನಿ ನಾನು. ಸರಜಿ ರೇಖಿ ಅಲ್ಲನೆಲ್ಲ ಕೆರ್ಕೊಂಡ್ ಕುಂದಿರ್ತೀರಿ, ಈ ಕಡೆಗೆ ಬರ್ತೀರಿ ನೋಡ, ಮ್ಯಾಲ ಹತ್ತತೀನಿ ಬರ್ರಿ. ಸಾವಕಾಶಕ್ಕ ನಿನ್ನ ಅವಸರ ಮಾಡಕ್ ಹೋಗ್ಬೇಡ, ಲೇಟ್ ಆದ್ರೆ ಆಕೇತೆ, ಸಾವಕಾಶ ಹತ್ತ. ಇಲ್ಲ ತಗೋ, ಇಲ್ಲ ಕೆಳಗಿನ ಟ್ಯಾಂಕಿ ಮೇಲೆ ಹತ್ತೀನಿ ತಡಿ. ಸುಶೀಲಾ ಆ ಕಡೆಗೆ ಹೋಗ್, ರೇಖಾ ಮತ್ತೆ ಇವ್ರು ಕುಂತಿದಾರ ನೋಡಿ ಜಾಡ್ಸೋ ಮಟ, ಅವ್ರ ಹತ್ರಕ್ ಹೋಗ್. ಮತ್ತೆ ಎಲೆ ಮ್ಯಾಗ ಹುಂಚೆನ್ ಬಿದ್ದಿಗಿತ್ತಿತ್ತವ, ಟಪಾ ಟಪಾ ಅಂದ್ ಬೀಳ್ತಾವ, ಅವು ನೋವು ಆಕೈತೆ. ಆ ಕಡೆಗೆ ಹೋಗ್. ನೋಡ್ರವ, ಎಲ್ಲರಿಗೂ ಹುಂಚೆನ್ ಸರಿ ಸಮ ಹಂಚೀನಿ. ನಾನಂತ್ರು ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಮ್ಮಿ ಮಾಡಿಲ್ಲ, ಎಲ್ಲರಿಗೂ ಕರೆಕ್ಟಾಗಿ ಭಾಗ ಮಾಡಿನ ಹಾಕೀನಿ. ಇಲ್ಲ ಅಂತಂದ್ರೆ ನೀವ ನೋಡ್ರಿ ಯಾರು ಪುಟ್ಟಾಗ ಜಾಸ್ತಿ ಐತೆ ಯಾರು ಪುಟ್ಟಾಗ ಕಮ್ಮಿ ಐತೆ ಅನ್ನೋದು ಗೊತ್ತಾಕೈತೆ. ಒಬ್ಬೊಬ್ರು ಪುಟ್ಟಿ ದೊಡ್ಡದು ಸಂದ ಐತೆ, ಆದ್ರೂ ಕರೆಕ್ಟಾಗಿ ಭಾಗ ಮಾಡಿ. ಇರ್ಲಿ ತಗೋ, ಅದಕ್ಕೇನಾಗೈತೆ, ಈಗ ಮ್ಯಾಲ ಅದು ಹತ್ತು ನಿಂಚ್ ಆಡ್ಸಿಲ್ಲ, ಏನು ಹೆಚ್ಚು ಕಮ್ಮಿ ಆಕೈತೆ. ಏನು ಕರೆಕ್ಟಾಗಿ ಎನ್ಸಕಾಕ ಒಂದೊಂದೊಂದೊಂದು ನೆನ್ಸ್ಕೊಂಡು ಕುಂದಿರ್ತಿ. ಆತೈತೆ ಬಾಯಾರಿಕೆ ಆಗಿತ್ತು ನನಗೆ, ನೀರ ತರೋದು ಮರ್ತೀವಿ ನೋಡಿ. ನಾನು ಬರೋ ಮಟ ಏನು ಮಾಡಿದ್ರಿ, ಒಂದು ಬಾಟ್ಲಾಗ ನೀರು ತುಂಬಿ ಇಟ್ಕೊಳಕ್ಕಾಗಿಲ್ಲ, ಏನು ಪುಟ್ಟಾಗ ಹಾಕೊಂಡು ಬಂದಿದ್ರೆ ಆಗೋದೆ. ಆತ ತಗೋರಿ, ಇನ್ನೇನು ಮನೆಗೆ ಹೋಗತ್ತೀವಿ, ಎಲ್ಲ ಕುಡಿಯುವಂತೆ ಹೋಗೋಣ. ಹೋಗೋಣ ನಡಿಯಕ್ಕ. ನೀರಿಲ್ಲ ಅಂದ್ರೆ ಏನಾತೆ, ಒಂದು ಸ್ವಲ್ಪ ಹೊತ್ತು ಕುಂತು ಎಲೆ ಅಡಿಕೆ ಆದ್ರೆ ಹಾಕೊಂಡು ಹೋಗಿದ್ರೆ ಆಗೋದೆ. ಯಾಕೆ ಎಲೆ ಅಡಿಕೆದು ನೆನಪ ತೆಗಿಯತ್ತಿಲ್ಲ ಗಿರ್ಜಾಕ, ಆಯ್ತಾ ಇಲ್ಲ ಒಂದು ಚುಚ್ಚೂರಾದ್ರೆ ಒಂದೇ ಎಲಾಗ 4 ತಿನ್ಬೋದು ನಾವು. ತಡಿ ಗಿರ್ಜಾಕ, ಏನವ ಹುಂಚೆಯನ್ನು ಕಡಿಮೆ ಹಾಕಿದ್ನೆ ನಿನ್ಗೆ? ಅದ ಕರ್ದಿಲ್ಲಕ್ಕ, ಈಗಾದ್ರೂ ಹುಂಚೆಯನ್ನು ಆರ್ಸಿ ತಲೆ ಎಲ್ಲ ಸುತ್ತದಂಗೆ ಆಗತೈತೆ. ಒಂದು ಸ್ವಲ್ಪ ಹೊತ್ತು ಕುಂತು ತಗೊಂಬರ್ರಿ ನೆರಳಾಗ. ಹೌದೇನು, ಏನು ಭಾರಿ ಬಗ್ಗಿ ಎದ್ದು ಹುಂಚೆಯನ್ನು ಆರ್ಸಿರ್ ನೋಡಿ, ಅದಕ್ಕೆ ತಲೆ ಸುತ್ತಾತಿ ಕಿಕ್ಕಿಗೆ. ಬಿಡಾಡಿ ಹೋದಂದೆ ಒಂದೇ ಹತ್ರ ಕುಂತವ್ರೆ, ಎದ್ದಾದ್ರೆ ಬಂದಿರಿ ನೀವು. ಆಮೇಲೆ ನಾನು ಹುಂಚೆಯನ್ನು ಜಡಿಸಿದ್ಮೇಲೆ ಬಂದು ಒಂದು ಸ್ವಲ್ಪ ಅದೇ ಒಂದೇ ಜಾಗಕ್ಕೆ ಅದು ಕುಂತ ಆರಿಸಿರಿ. ನೀವಾದ್ರೆ ಒಂದು ಸ್ವಲ್ಪ ವಾಕಿಂಗ್ ಮಾಡ್ಕೊಂತ ಬಗ್ಗಿ ಎದ್ದು ಮಾಡಿರಿ. ನಾವು ಒಂದ್ ಹತ್ರ ಕುಂತು ಕಾಲ್ ಜೀವ ಮಿಡ್ದಂಗಾಗಿ ನೋಡಿಲಿ, ಕಾಲ್ ಇಡಾಕ ಬರತ್ತಿಲ್ಲ, ಮುಂದಕ್ಕೆ ಹಂಗ ಇವು ಇರೇ ಬಂದಿದಾವ. ಏನು ಹೇಳ್ತಿ ಇಂಥವ್ರಿಗೆ, ನಾವು ಬಗ್ಗಿ ಎದ್ದು ವಾಕಿಂಗ್ ಮಾಡಿದ್ವು ಅಂತ. ಬಿಡಾಡಿ ಹೋದಂದೆ. ಸುಶೀಲಾ ನಡಿಯವ, ಒಂದು ಸ್ವಲ್ಪ ಕುಂತು ಹೋಗೋಣ ನಡ್ರಿ. ಆತ್ ಬಾರಕ್ಕ. ಗಿರಿಜಕ್ಕ, ಇದ್ಯಾವ್ದು ಮುತ್ತಿನಾರ ಹಾಕೊಂಡಿ? ಇದು ಎಲ್ಲಿದ್ ಮುತ್ತಿನ ಹರಾವ, ಹಂಗ ಹಾಕೊಂಡಿನದು ಗಂಗಾದಿದು ಸ್ಟೇಷನರಿನ್ ತಂದಿದ್ ಸರ ಇದೆ. ಮತ್ತೆ ನೀಲಿ ಸೀರೆಯಾಗ ಚಲೋ ಕನ್ಸತೈತೆ, ಹಾಕೊಳ್ರಿ ಅತ್ತೆ ನಿಮ್ ಕುತ್ತಿಗೆಗಂತ ಆಕಿನ ಹಾಕೊಳಕ್ ಕೊಟ್ಟಿದ್ದಾಳೆ. ಹೌದೇನು? ಭಾರಿ ಬಿಡು ನಿಮ್ಮ ಅತ್ತೆ ಸೊಸೆದು. ಒಟ್ಟ ಅತ್ತೆ ಸೊಸೆ ಇಬ್ರು ಒಬ್ರಿಗೊಬ್ರು ಸೀರೆ ಎಲ್ಲ ಹಾಕೋತೀರಿ ನೀವು? ಹಾಕೋತೀವವ, ನಂದ ತಂದ ಅಂತ ಏನಿಲ್ಲ. ಆ ಟ್ರಂಕ್ನ ಕೈಗೆ ಯಾವ ಸಿಕ್ತಾ ತಗೊಂಡು ಉಟ್ಕೊಳ್ಳೋದ. ಖರೇನಕ್ಕ, ನಿಮ್ಮ ಅತ್ತೆ ಸೊಸೆ ಸಂಬಂಧ ನೋಡ್ತಿದ್ರೆ ಒಂದೊಂದ್ಸಲ ಹೊಟ್ಟೆನೂ ಉರಿತೈತೆ. ನಮ್ಗೆ ಯಾಕಿಂತ ಅತ್ತೆ ಸಿಗ್ಲಿಲ್ಲಂತೆ, ನಮ್ದು ಐತಕ್ಕ. ಅಯ್ಯೋ, ಒಂದು ಶಸ್ಮಾ ಜಂಡು ಬಾಮ್ ಅದು ಎಲ್ಲ ಬಚ್ ಇಡ್ತೈತೆ. ನನಗಂತರೂ ಮುಂದಿನ ಜನ್ಮ ಅಂತಿದ್ರೆ ಅಂತ ಅತ್ತೇನ ಬೇಡಕ್ಕ. ಬ್ಯಾಡ್ ಬಿಡು, ಮುಂದಿನ ಜನ್ಮದಾಗ ನಾನೇ 2 ಗಂಡು ಮಕ್ಕಳು ಹಡಿತೀನಿ. ಒಂದು ಮಗನಿಗೆ ಗಂಗಾಗ್ ಮಾಡ್ಕೊಂಡ್ ಬರ್ತೀನಿ, ಇನ್ನೊಬ್ಬ ಮಗನಿಗೆ ನಿಂಗೆ ತಂದ್ಕೊತೀನಿ. ಆಯ್ತಾಯ್ತು ಬಿಡಕ್ಕ, ಮುಂದಿನ ಜನ್ಮ ಆಯ್ತು ಇಲ್ಲ ಅದು ಗೊತ್ತಿಲ್ಲ, ಒಟ್ಟ ಕೇಳ ಖುಷಿ ಆಯ್ತು. ಏನ್ರವ ನಿಮ್ದು? ಮತ್ತೆ ಸುಶೀಲಕ್ಕಾಗ ಅಷ್ಟ ಸೊಸೆ ಮಾಡ್ಕೊಂಡ್ರೆ ಮತ್ತೆ ನಾವೇನ್ ಮಾಡೀವಿ? ನಮಗೂ ಹೇಳಲ್ಲ. ಅಯ್ಯವ್ವ, ನಾನು ಒಲ್ಲೆ ಅವ ತಾಯಿ, ಅದು ಮುಂದಿನ ಜನ್ಮದಾಗ ಹೇಳತ್ತೀನಿ. ಮುಂದಿನ ಜನ್ಮ ಆಯ್ತ ಇಲ್ಲ ಅದು ಗೊತ್ತಿಲ್ಲ, ಸುಮ್ಮನೆ ಹೇಳೋದೆ. ನಮಗೂ ಸುಮ್ಮನೆ ಹೇಳು, ಖುಷಿ ಆಕೈತೆ. ಹೌದು, ಮತ್ತೆ ಎಷ್ಟು ಹೊಟ್ಟೆ ಹೊರ್ಕ್ರಿ ಇದಾರ ನೋಡಕ್ಕ ಇವ್ರೆ. ಒಟ್ಟ ನನ್ಗೆ ವಾರ್ಗಿತ್ತೀರಾಗಿ ಜಗಳ ಆಡ್ಬೇಕು ನನ್ನ ಜೋಡಿ ಅಂತ ಡಿಸೈಡ್ ಮಾಡ್ಬಿಟ್ಟಿದಾರ ಅವ್ರೆ. ನೋಡಕ್ಕ ಸುಶೀಲಕ್ಕ ಹೆಂಗ್ ಹೇಳತೈತೆ. ಅಯ್ಯವ್ವ, ಆತದ್ ಬಿಡ್ರವ, ಮುಂದಿನ ಜನ್ಮದಾಗ ನಾನೇ ಹುಡ್ತೀನ ಇಲ್ಲ ಅದು ಗೊತ್ತಿಲ್ಲ. ಈಗೇನು ನಿಮ್ಗೆ ಸಮಾಧಾನ ಆಗ್ಬೇಕು. ಆತ ತಗೋರಿ, ಮುಂದಿನ ಜನ್ಮದಾಗ 4 ಗಂಡು ಮಕ್ಕಳು ಹಡಿತೀನಿ. ಒಬ್ಬನಿಗೆ ಗಂಗಾ, ಇನ್ನೊಬ್ಬನಿಗೆ ಸುಶೀಲಾ, ಇನ್ನೊಬ್ಬನಿಗೆ ಸರ್ಜಿ, ಇನ್ನೊಬ್ಬನಿಗೆ ರೇಖಾ. ಆಯ್ತಾ? ಸಮಾಧಾನ ಆಯ್ತಾ? ಸಮಾಧಾನ ಆತಕ್ಕ, ಥ್ಯಾಂಕ್ ಯು. ವೆಲ್ಕಮ್. ಆತಾತೆ ಸುಶೀಲಾ, ನಡ್ರವ ಹೋಗೋಣ ಮನೆಗೆ. ಎಷ್ಟೊತ್ತು ಕುಂತ್ರು ಮತ್ತೆ ಏನು ಹೋಗಬೇಕು. ಹೋಗಿ ಒಂದು ಸ್ವಲ್ಪ ಬಿಸಿಲಾಗ ಹುಂಚೆನ ಒಣ ಹಾಕೊಂಡು ಒಂದು 3-4 ದಿನ ಚೆನ್ನಾಗಿ ಬಿಸಿಲಾಗ ಒಣಗಿಸಿ ಆಮೇಲೆ ಹೊಡೆದ್ರೆ ಆಕೈತೆ. ಹುಂಚೆ ಪಕ್ಕ ಅದನ್ನು ಮತ್ತೆ ಮಾರಕ್ಕೆ ಹೋಗ್ಬೇಡ್ರಿ, ನಂಗೆ ಕೊಡ್ರಿ, ನೋಡೋಣ ನಾನು ಕೊಡ್ತೀನಂತ. ನಮ್ಮ ಹೋದ ವರ್ಷದ ಹುಂಚೆ ಪಕ್ಕ ಇದಾವಕ್ಕ, ಅದ್ರಾಗ ಮಿಕ್ಸ್ ಮಾಡಿ ನಮ್ಮ ಅತ್ತೆ ಮಾರ್ತೈತಂತೆ. ನಮ್ಮ ಹುಂಚೆ ಪಕ್ಕ ಹುಡುಗರ ತಗೊಂಡ್ ಹೋಗ್ತಾರಕ್ಕ, ಎಲ್ಲಿ ಕೊಡೋ ಮಟ ಎಲ್ಲ ಖಾಲಿನ ಮಾಡ್ತಾರೆ. ಅದೇ ಯಾವ್ದೋ ಅಳಗುಳಿ ಮನೆ ಅಂತ ಆಡ್ತಾರ ನೋಡಿ, ಅದನ್ನ ಆಟ ಆಡಕ್ ತಗೋತಾರ ಅವ್ರು. ಸುಶೀಲಾ, ನೀನೇನ್ ಮಾಡ್ತೀಯವ ಹುಂಚೆ ಪಕ್ಕ?
ನಾನು ಕೊಡ್ತೀನಿ ತಗೊಳಕ. ಅಷ್ಟು ತಗೊಂಡು ಹುಂಚೆ ಪಕ್ಕ ಏನು ಮಾಡೋದು, ಏನೋ ಪಿಕ್ಕ ಆಡಾಕ ಒಂದು 10 ಇಟ್ಕೊಂಡು ಉಷ್ಟು ಕೊಟ್ಟು ಬಿಡ್ತೀನಿ ತಗೋ ನಿನ್ಗೆ. ನೋಡ್ರವ ಕೇಳಿಸ್ಕೊಳ್ರಿ, ನಾನು ಹುಂಚೆ ಪಕ್ಕ ಕೇಳಿದ್ರೆ ನೀವು ಒಂದೊಂದೊಂದೊಂದು ಕರ್ನ ಕೊಟ್ರಿ. ಆದ್ರೆ ನಮ್ಮ ಸುಶೀಲ ಹಂಗಲ್ಲ, 10 ಪಿಕ್ಕ ಆಡಕ್ಕೆ ಇಟ್ಕೊಂಡು ಉಷ್ಟು ಹುಂಚೆ ಪಕ್ಕ ನಿಂಗೆ ಕೊಡ್ತೀನಿ ತಗೊಳಕ ಅಂತಂದ್ಲು. ಎಂಥ ದೊಡ್ಡ ಮನ್ಸು, ಇಂಥ ಗೆಳತಿ ಸಿಗಾಕ 7 ಜನ್ಮಕ್ಕೆ ಪುಣ್ಯ ಮಾಡೀನಿ ನಾನು, ಪುಣ್ಯ ಮಾಡೀನಿ. ಸುಶೀಲ ಎಲ್ಲಾಡ್ಕೆ ಹಾಕೋತಿ? ಹಾಕೊಳ್ಳೋನು. ಸುಮ್ಮನೆ ಅಂದ್ಬೇಕ, ಅಷ್ಟ ಹುಂಚೆ ಪಕ್ಕ ತಗೊಂಡು ಏನು ಮಾಡೋದೈತೆ, ನಾ ಬೇಕಿದ್ರೆ ನಮ್ಮ ಅತ್ತೆ ಆದಷ್ಟ ಮಾರ್ಕೋತೈತೆ, ನಿಂಗೆ ಕೊಡ್ತೀನಿ ತಗೋ. ನಾನು ಎಲೆ ಅಡ್ಕೆ ನಂಗೂ ಕೊಡಕ, ನಾನು ಕೊಡ್ತೀನಿ ತಗೋಕ. ಸುಶಿ ನೋಡ ಇವ್ರು ಎಲೆ ಅಡ್ಕೆ ಹಾಕೊಳಕ್ಕೆ ಎಷ್ಟು ನಾಟಕ ಮಾಡತ್ತಾರ. ತಡಿಯವ ನೋಡ್ತೀನಿ ಎಲೆ ಏನಿದಾವ ಇಲ್ಲ. ನಿನ್ನೆ 10 ರೂಪಾಯಿದ ಎಲೆ ತರಿಸಿದ್ನಿ, ಇದಾವೆ ಆದ್ರೆ ಬರೀ 4 ಎಲೆ ಇದಾವೆ. ಇದ್ರಾಗ ಅರ್ಧ ಕೊಡ್ಲಿ ನಿಮ್ಗೆ? ಕೊಡು, 4 ಮಂದಿ ಕರೆಕ್ಟ್ ಇದೀವಲ್ಲ, ಒಬ್ಬೊಬ್ರಿಗೆ ಒಂದೊಂದು ಎಲೆ ಕೊಡು. ಒಬ್ಬೊಬ್ರಿಗೆ ಒಂದೊಂದು ಎಲೆ ಕೊಟ್ಟು ನಾನು ಆಮೇಲೆ ಸೀನಪ್ಪ ಅಂಗಡಿಯಾಗಿಂದ ಒಂದು 10 ರೂಪಾಯಿದ ಎಲೆ ತಗೊಂಡೋಗೋದು. ತಗೊಂಡೋಗ್ತೀನಿ, 10 ರೂಪಾಯಿ ಕೊಡ್ತೀನಿ. ಈಗ ಎಲ್ಲಿದಾವ 10 ರೂಪಾಯಿ? ಮನೆಗಿದಾವ, ಬಾ ಕೊಡ್ತೀನಿ, ಹೋಗೋಣ ನಮ್ಮ ಮನೆಗೆ. ಬ್ಯಾಡ ಬಿಡವ, ಹೇಳಿದೆ ಅಲ್ಲ ಅಷ್ಟ ಸಾಕು, ತಗೋ ಇದು. ಕೊಡಕ ಅದು ರೇಖಾ ಕೊಡ್ತೀನಿ ನೋಡಿ, ಇಲ್ಲಿ ಕೊಡ್ತೀನಿ ನಿಮ್ಗೆ. ರೇಖಾ ತಗೋ ಎಲೆ ಅಡಿಕೆ. ಚಿಲ್ರೆ ಏನಿದಾವ, ಏನು ಮಾಡಿದಾವ, ಅಡಿಕೆನೂ ಖಾಲಿ ಆಗಕ್ಕೆ ಬಂದಿದಾವೆ, ಎಲೆ ಅಂತೂ ನಿಚ್ಚಳ ಖಾಲಿ ಆದವ. ಎಲೆ ಹೋಗ್ಬೇಕಾದ್ರೆ ಒಂದು 10 ರೂಪಾಯಿ ತಗೊಂಡು ಹೋಗ್ಬೇಕು. 10 ರೂಪಾಯಿ ಇಲ್ಲ, 5 ರೂಪಾಯಿ ಏನೋ ಇದ್ದಂಗೆ ಐತೆ, ಒಂದು 5 ರೂಪಾಯಿದಾಗ ತಗೊಂಡು ಹೋಗ್ತೀನಿ. ಸುಶೀಲ ತಗೋ ನಿನಗೆ. ಕೊಡಕ. ಅಯ್ಯಯ್ಯ 3 ಎಲೆ ಇದಾವೆ, ಇವು 4 ಎಲೆ ಇದಾವ ಅಂತ ಮಾಡಿದ್ನಿ ನಾನು. ಸರೋಜಾ ನಿಂಗೆ ಆಗೋದಿಲ್ಲವ ಎಲೆ? ಹೌದಾ? ತಗೊಳಕ, ನೀವು ಅಷ್ಟೇ ಹಾಕೊಳ್ರಿ. ತಗೊಳವ, ಬ್ಯಾಡ್ ಬಿಡಕ್ಕ, ಮತ್ತು ನಾನು ಕೊಟ್ರೆ ನಿನಗೆ? ಆಯ್ತು ತಗೊಳವ, ಸುಮ್ಮನೆ ಅನ್ನಿ. ನೋಡಿ ಬಿಡ್ಲಿ? ಹಿಡ್ಕೊಂಡೇನು ಬಿಡಕ್ಕ. ತಗೋ, ಗಟ್ಟಿಗೆ ಹಿಡ್ಕೊಂಡ್ ಮತ್ತೆ ದುಬಕ್ಕಂತ ಕೆಳಗೆ ಬೀಸಿದೆ ನೋಡು. ಇಲ್ಲ ತಗೋ. ಸುಶೀಲ ಹಿಡಿಯವ, ನೋಡು ಬಿಡ್ಲಿ? ಬಿಡು, ಸಾಕು ಹಿಡ್ಕೊಂಡಿನಿ. ತಡಿ ನಾನು ತಗೋತೀನಿ. ಚಪ್ಲಿ ಎಲ್ಲ ತಗೊಂಡಿರಿ ನಿಮ್ಮ? ಅಲ್ಲಕ್ಕ, ಎಲ್ಲರಿಗೂ ಪುಟ್ಟಿ ಒರೆಸಿದ್ದೀನಿ. ನೀನು ಈಗ ನಿನಗೆ ಯಾರು ಒರೆಸ್ತಾರೆ? ನಾನು ಒರೆಸ್ಕೊತೀನಿ ತಗೋ, ಅದೇನು ವಜಿ ಇಲ್ಲ. ಈ ಕಡೆಗೆ ಬಾ. ಹರೇ ರಾಮಕೃಷ್ಣ. ಗಿರಿಜಾಕ ಈ ಕಡೆ ತಿರುಗಿ, ಒಂದು ಕೈ ಆದ್ರೆ ಹಿಡಿತೀನಿ. ಬ್ಯಾಡಿರವ, ಅದೇನು ವಜೆ ಇಲ್ಲ, ಒರೆಸ್ಕೊತೀನಿ ನಾನು. ನಡಿರವ. ಏನಂದ್ರೆ ಹುಂಚೆನ್ ಕೊಡ್ಬೇಕು? ಬರ್ರಿ ಅಪ್ಪ ಕೊಡ್ತೀನಿ, ಅದಕ್ಕೇನು ನೀವು ಕೇಳೋದೇಚೆ ನಾನು ಕೊಡೋದೇಚೆ ಹೇಳ್ರಿ. ಇನ್ನು ನಮ್ಮ ಹೊಲ್ದಾಗಿ ನಾವು ಹುಂಚೆ ಮರ ಬಡ್ದಿಲ್ರಿ, ಅವು ಬಡ್ದಾದ್ಮೇಲೆ ಒಂದೊಂದು ಚೀಲಗಟ್ಲೆ ಒಯ್ಯೋದ್ರಿ, ಸುಮ್ಮನಿರಿ. ನಮ್ಮ ಹಳ್ಳಿ ಕಡೆ ಹಿಂಗೆ ನೋಡ್ರಿ ಅಪ್ಪ, ಊರಾಗಿಂದ ಮರ ಇದ್ರೆ ಎಲ್ಲರೂ ಹಂಚ್ಕೊಂಡು ಹಿಂಗೆ ತಗೊಂಡು ಹೋಗ್ತಾರೆ. ಅವ್ರವ್ರ ಹೊಲ್ದಾಗಿ ನಾವು ಮರ ಇದ್ರೆ ಯಾವತ್ತಾದ್ರೂ ಒಂದಿನ ಹಿಂಗೆ ಹುಂಚೆನ್ ಬಡಿಯತ್ತೀವಿ, ಆರ್ಸಾಕ್ ಬರ್ರಿ ಒಂದೊಂದು ಪುಟ್ಟಿ ಹುಂಚೆನ್ ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ನಮ್ಮ ಕಡೆ ಹಳ್ಳಿ ಜನ ಎಲ್ಲ ಆರ್ಸಕ್ಕೆ ಹೋಗ್ತಾರೆ. ಅವಾಗ ಅವರಿಗೂ ಸ್ವಲ್ಪ ಹುಂಚೆಹಣ್ಣು ಕೊಡ್ತಾರೆ. ನಮ್ಮ ಒಂದು 3-4 ಹುಂಚೆಹಣ್ಣು ಮರ ಇದಾವೆ. ನಮ್ಮ ಆಂಟಿಯರು, ನಮ್ಮ ತಂಗಿಯರು, ನಾವು ಎಲ್ಲ ತೊಗೊಂಡು ಬರ್ತೀವಿ. ಆದರೆ ಹುಂಚೆಹಣ್ಣು ತವ್ರ ಮನೆಯಿಂದ ತೊಗೊಂಡು ಅಂತ ನಾನು 2 ವರ್ಷ ಆತ್ರಿ ಹುಂಚೆಹಣ್ಣು ತೊಗೊಂಡು ಬಂದಿಲ್ಲ. ಇಲ್ಲ ಸಂತೆಯೊಳಗೆ ತೊಗೊಳತ್ತೀನಿ. ನಿಮ್ಮ ಕಡೆಗೂ ಹಿಂಗೆ ಮಾಡ್ತೀರೇನ್ರಿ ಅಂತ ನಂಗೆ ತಿಳಿಸ್ರಿ. ಇದ್ರದ್ದು ಇನ್ನೂ ಕೆಲಸ ಮುಗಿಯೋದಿಲ್ರಿ ಅಪ್ಪ. ಇದನ್ನು ಹೋಗಿ ಒಣ ಹಾಕಬೇಕು, ಆಮೇಲೆ ಅದು ಒಣಗಿದ ಮೇಲೆ ಬಡಿಬೇಕು, ಒಂದು ಕಟ್ಟಿಗೆ ತೊಗೊಂಡು ಬಡ್ದಾದ್ಮೇಲೆ ಅದು ಸಿಪ್ಪೆ ಸುಲಿತೈತ್ರಿ. ಸಿಪ್ಪೆ ಸುಲಿದಾದ್ಮೇಲೆ ಮತ್ತೆ ಒಣಗಿಸ್ಬೇಕ್ರಿ. ಒಣಗಿಸಿ ಆಮೇಲೆ ಅದು ಹುಂಚೆ ಪಕ್ಕ ತೆಗಿತಾರೆ ನೋಡ್ರಿ, ಹುಂಚೆಹಣ್ಣು ಹೊಡಿಬೇಕು. ಇಷ್ಟೆಲ್ಲ ಕೆಲಸ ಇರ್ತೈತ್ರಿ ಇದರದ್ದು. ಆತ್ರಿ ಅಪ್ಪ, ಬರ್ರಿ ಮನೆ ಕಡೆಗೆ ಹೋಗತ್ತೀವಿ. ಇವಾಗ ಕೂಗಾತಾರವ್ರು. ಹಂಗೆ ಹೋಗ್ಬೇಡ್ರಿ ಅಪ್ಪ, ಇಲ್ಲಿ ಮಠ ಬಂದಿರಿ, ಲೈಕ್ ಮಾಡ್ದಂಗೆ ಲೈಕ್ ಮಾಡ್ರಿ. ಮಾಡಿದ್ರಿ? ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ನಾನು ಬರತೀನಿ ಇರವ, ನೀವು ಕುಸು ಕುಸು ಹೋಗತ್ತಿರಲ್ಲ ನನ್ ಬಿಟ್ಟು. ಬಾರಕ್ಕ, ನಿಂಗ್ ಬಿಟ್ಟೆಲ್ಲಾದ್ರೂ ಹೋಗಾಕೇತ ಹೇಳಿ. ಈಗ ಅದಿರ್ಲಿ, ಯಾಕಡೆಂದ ಹೋಗೋಣ ನೋಡಕ್ಕ. ನೀನು ಯಾಕಡೆಂದ ಹೋಗೋಣಂತೆ ಆಕಡೆಂದ ಹೋಗೋಣ. ಇಲ್ಲ ಅಂದ್ರೆ ನಡ್ರಿ ಊರಾಗಿಂದನ ಹೋಗೋಣ. ಮತ್ತೆ ಅಲ್ಲಿ ಹೊಲ್ದಾಗಿಂದ ಹೋಗಿರಿ, ನಡೆಯಕ್ಕೆ ಆಗೋದಿಲ್ಲ. ಏನೆಲ್ಲ ಚಪ್ಪಲಿ ಹಾಕೊಂಡಿರಿ, ಬಿಸ್ಲಾಗ ಬೇಡ, ಹಿಂಗ ಹೋಗೋಣ ಬರ್ರಿ. ರೋಡ್ ಗುಂಟೆಲೆ ರೋಡಿಂದ ಹೋಗೋಣ. ತಗೊಳಕ ಬರ್ರಿ. ಮತ್ತೆ ಕೋಳಿ ನೋಡವ ಹೆಂಗ ಅಡ್ಡಾಡತಾವೆ. ಇಂಥ ಜಾಗ ಇರ್ಬೇಕು ಅವಾಗ ಸಾಕಿದ್ರೆ. ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಹಾಕೈತೆ, ನೋಡ್ಬೇಕು. ಕೋಳಿ ಸಾಕ್ಬೇಕಂತ ಮಾಡೀನಿ ನಾನು. ಕೆಂಪಜ್ಜಿ ಸಾಕೈತವ ಸುಶೀಲಾ. ನೋಡಿನಕ್ಕ, ನೋಡವ ಅಜ್ಜಿ ಸಾಕೈತೆ, ನಮ್ಗೆ ಸಾಕಾಗತ್ತಿಲ್ಲ. ಸಾಕಿದ್ವಿ ನಾವು, ಅವು ಬರೀ ಮುಂಗ್ಸಿನ ತಿನ್ನತವಕ್ಕ. ಅದಕ್ಕೆ ಸಾಕಾಕ ಮನ್ಸಾಗತ್ತಿಲ್ಲ ಬಿಡು. ತಂತಂದು ಯಾಕೆ ಅದ್ರ ಬಾಯಾಗ ಹಾಕೋದು.
ತಿಂತಾವ ಮತ್ತೆ ಅದ್ರ ಆಹಾರನ ಅದಂದ್ರ ತಿಂದಂಗಿರ್ತಾವ ಹೇಳು. ಏನ್ ನಾವ ಜೋಪಾನ ಮಾಡೋದು ಮನ್ಯಾಗ ನಾಯಿ ಬೆಕ್ಕು ಸಾಕಿದ್ರೆ ಅವು ಮುಂಗುಸಿ ಅಷ್ಟು ಬರೋದಿಲ್ಲ. ನೋಡ್ಬೇಕು ನಾನು ಒಂದೆರಡು ಜೊತೆ ಸಾಕೋಣಂತ ಮಾಡೀನಿ. ಒಂದು ಕೋಳಿ ಹುಂಜ ತರ್ಬೇಕವ. ಹೋದ್ ಸತಿ ಸಂತ್ಯಾಗ ಹೋದಾಗ ಕೇಳಿದ್ನಿ, 300 ರೂಪಾಯಿ ಜೋಡಿ ಹೇಳಿದ್ರು. ಭಾರಿ ರೇಟ್ ಆದಂತ ಹಂಗ ಬಿಟ್ಟಿದ್ನಿ. ನೋಡೋಣ ಕೆಂಪಜು ಇದೆ ಅಲ್ಲ, ಅವ ಮೊಟ್ಟೆ ಹಾಕಿ ಮರಿ ಮಾಡಿದ್ರೆ ಕೆಂಪಜಿ ಹತ್ರ ಕೈಸ್ಕೊಂಡು ಸಾಕ್ತೀನಿ ನಾನು. ಸಾಕಾಕ ಕೊಡ್ತೇನೆ ತಗೋ, ನಿನಗಿಲ್ಲ ಅನ್ನಲ್ಲ ಅಜ್ಜಿ. ನಂಗಿಲ್ಲ ಅನ್ನೋದಿಲ್ಲ, ಆದ್ರೆ ಯಾಕೆ ಏನೋ ಕೋಳಿ ಮೊಟ್ಟೆನ ಇಡಾತಿಲ್ಲ ಅವ ಅಂತ ಹೇಳತ್ತಿತ್ತು. ಮೊನ್ನೆ ಹೋಗಿದ್ನಿ ಅವಾಗ ಹೇಳ್ತಿತ್ತು. ಹೌದಾ, ಅದಕ್ಕೆ ನಾನನ್ನಿ ಯಾವಾಗಾದ್ರೂ ಮೊಟ್ಟೆ ಇಡ್ಲಿ ಅದೇ ಮೊಟ್ಟೆ ಇಟ್ರೆ ನಮಗೂ ಒಂದೊಂದು ಎರಡೆರಡು ಕೊಡ್ಬೇಕು ನೋಡಿ, ದುಡ್ಡಿಲ್ಲ ಅನ್ನಿ. ಅಯ್ಯೋ ದುಡ್ಡಿಲ್ಲ ಯಾಕವ ನನ್ನ ಮಗಳ, ಹಂಗ ಕೊಡ್ತೀನಿ ತಗೋ ಅನ್ನತ್ತಿತ್ತು. ಬ್ಯಾಡ ತಗೋ, ನೀನು ಕಷ್ಟಪಟ್ಟು ಸಾಕಿರ್ತಿ, ಕೊಡ್ತೀನಿ ತಗೋ ಅಂತ ಹೇಳಿದ್ನಿ. ನಗ್ತಿತ್ತು. ಹೌದೇನು, ಆದ್ರೆ ಇವ್ ನಾಟಿ ಕೋಳಿ ಮೊಟ್ಟೆ ಭಾರಿ ರೇಟ್ ಆಗಿದಾವಕ್ಕ. ಸಾಕಿದ್ರು ಏನ್ ಲಾಸ್ ಆಗಲ್ಲ ನೋಡು. 40 ರೂಪಾಯಿಗೊಂದು 50 ರೂಪಾಯಿಗೊಂದು ಮೊಟ್ಟೆ ಮಾರಾತಾರೆ. ಗೊತ್ತೈತೆ ಹೇಳವ. ಇವು ಫಾರಂ ಕೋಳಿ ಮೊಟ್ಟೆ 8 ರೂಪಾಯಿ 10 ರೂಪಾಯಿ ಆಗಿದಾವೆ. ಅವು ಮತ್ತೆ ನಾಟಿ ಕೋಳಿ ಮೊಟ್ಟೆ ಅಂದ್ರೆ ರೇಟ್ ಇದಾವ. ಅವಾಗೆಲ್ಲ ಎಲ್ಲವ 5 ರೂಪಾಯಿಗೊಂದು ಸಿಗಾತಿದ್ವು. ಈಗ ಎಲ್ಲಾನು ಭಾರಿ ರೇಟ್ ಮಾಡತ್ತಾರ. ಈ ಕಡೆಯಿಂದ ಆಸೆ ಹೋದ್ರೆ ನಮ್ಮ ಮನೆ ಸರೋಜ ಮನೆ ಹತ್ರ ಹಾಕೈತೆ ಗಿರಿಜಾಕ. ನಾನು ಸರೋಜಿ ಈ ಕಡೆಯಿಂದ ಹೋಗಿ ತಗೊಳಕ, ಮತ್ತೆ ಆ ಕಡೆಯಿಂದ ಬರೋದು. ಹಿಂಗ್ ಹೋಗ್ತೀರಿ? ತಗೊಳವ ಮತ್ತೆ ಹೋಗ್ರಿ, ನಾವು ಹಿಂಗ ಹೋಗ್ತೀವಿ. ರೇಖಾ ಬರವ, ನಾವು ಹಿಂಗ ಹೋಗೋಣ. ಆತಕ್ಕ ಬರ್ಲ ನಾವು. ಹೋಗ್ರವ. ಬೈ ಬೈ. ಬಾಯ್ 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 ಅಕ್ಕ. ರೇಖಾ ಹಿಂಗ ಹೋಗ್ತೀನಿ ನೀನು ಹತ್ರ ಹಾಕೈತೆ, ಹಿಂಗ ಹೋಗ್ತೀನಿ ತಗೋ. ಇಲ್ಲಂದ್ರ ಬಾರಕ್ಕ ಚಾ ಕುಡ್ದೋಗು ಅಂತ. ಚಾ ಮಾಡ್ತೀನಿ. ಚಾಗಿ ಏನ್ ಬೇಡವ, ಈ ಬಿಸ್ಲಾಗ ಎಲ್ಲಿದ್ ಕುಡಿತಿ. ಹೋಗ್ತೀನಿ ನಾನು. ಗಂಗಾ ದಾರಿ ಕಾಯ್ತಿರ್ತಾಳೆ. ಮತ್ತೆ ಊಟಕ್ಕೆ ಬರ್ತೀನಿ ಅಂತ ಹೇಳಿ ಬಂದಿನಿ. ಎಷ್ಟು ಗಂಟೆ ಆಗೈತೆ ಏನವ, ಸೂರ್ಯ ನೆತ್ತಿ ದಾಟ್ ಹೋಗಿದಾನಂದ್ರೆ ಎಲ್ಲಿ 1:30 2 ಗಂಟೆ ಆಗಕ್ ಬಂದೈತೆ ಏನು. ಅಷ್ಟ ಆಗಿರ್ಬೇಕಕ್ಕ ಟೈಮ್. ಆತ ತಗೋ ಬರ್ಲ ನಾನು. ಆತಾತವ ಹೋಗ್, ನಾನು ಹೋಗ್ತೀನಿ. ಗಂಗಾ ಗಂಗಾ ಆಗ ಮಕ್ಕೊಂಡಾಳಿಕಿ. ಏನು ಊಟ ಅದು ಮಾಡಿ ಮಕ್ಕೊಂಡಿದ್ದಾಳೆ ಏನು? ಮಕ್ಕಳಿಗಪ್ಪಿ ರೇಪ್ಸೋದು ಬೇಡ ಪಾಪಿ. ಈಗಾರ ಕೆಲಸ ಮುಗಿಸಿ ಮಕ್ಕೊಂಡಿರ್ಬೇಕು. ಯಾಕೆ ಎಪ್ಸೋದು? ಹೋಗಿ ನೀರು ಕುಡ್ದೆ ಹುಂಚಾನವನ್ನ ಹಾಕ್ತೀನದು. ಮಾಡಿಟ್ಟಿರೋದು ಅನ್ನ ಸಾರು ಹಂಗ ಐತೆ. ಊಟ ಮಾಡಿ ಮಕ್ಕೋಬೇಕಿಲ್ಲ. ನಂದು ಬರೋದು ಲೇಟ್ ಆಕೈತೆ. ಊಟ ಮಾಡವ ಅಂತ ಹೇಳಿ ಹೋಗಿದ್ರು, ಊಟ ಮಾಡಿಲ್ಲ ನೋಡಿ. ಏನು ಮಾಡ್ತಿ? ತಡಿವ, ಗಾಳಿ ಏನು ಚಂದ ಬರತೈತೆ ನೋಡಿ. ಇಲ್ಲ ಗಾಳಿಗೆ ಕುಂತೆ ನೀರು ಕುಡಿದು ಹೋಗ್ತೀನಿ ತಡಿ, ಸಮಾಧಾನ ಆಗಲಿ ಒಂದು ಸ್ವಲ್ಪ. ತಾಡ್ಪತ್ರಿ ಎಲ್ಲಿಟ್ಟಿನ ಏನು ಅದೇ ಅಟ್ಟದ ಮ್ಯಾಗ ಹಾಕಿದ್ನಿ. ಏನು ಚೀಲ್ದಾಗ ಕಟ್ಟಿಟ್ಟಿರೋದೈತೆ ಏನು ಹಂಗ ಬಿಸಾಕಿನ ಏನು ಅದೇ ನೋಡ್ಬೇಕು. ಹುಡುಕಿ ಅವನ್ನ ಹಾಕ್ಬೇಕದು ಹುಂಚೆನ. ಇವತ್ತು ಹಾಕಿದ್ರೆ ಬಿಸಿಲೈತಿ. ಈಗ ಒಂದು ಸ್ವಲ್ಪ ಬಿಸಿಲಾನು ಅನಿಸಿ ನೋಡೋಣ. 1-2-3 ದಿನ ಚೆನ್ನಾಗಿ ಒಣಸಿ ಆಮೇಲೆ ನೋಡಿದ್ರೆ ಹಾಕಿರಿ. ನಮ್ಮ ಮತ್ತೆ ಹೊಲ್ದಾಗಿಂದ ಹುಂಚೆನೆ ಯಾವಾಗ ಬಡಿತಾರೆ ಏನೋ ಕೇಳ್ಬೇಕು ಇವ್ರಿಗೆ. ಹೇವಾ ಹರೇ ರಾಮ ಕೃಷ್ಣ. ಈಗ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆತು ನೋಡವ. ಯವ ಮನೆಗೆ ಬಂದೆ ಒಂದು ಚಮ್ ನೀರು ಕೊಡಿದ್ನಿ ನೋಡಿ ಸೀದಾ. ಏನು ಬಯಾರಿಕೆ ಆಗಿತ್ತಂದ್ರೆ ಈ ಬಿಡಾಡಿ ಇರೋ ಒಂದು ಬಾಟ್ಲಾಗ ನೀರಾದ್ರೂ ತುಂಬ್ಕೋಬೇಕಿಲ್ಲ. ಒತ್ತಾಕೈತಂತ ಗೊತ್ತೈತೆ, ಆದರೂ ತುಂಬ್ಕೊಂಡು ಹೋಗಿಲ್ಲ. ನನಗಾದ್ರೆ ಹೇಳಿದಿದ್ರ ಮನ್ಯಾಗ ಒಂದು 2-3 ಬಾಟಲ್ ಇದ್ವು, ಹುಡ್ಕೊಂತಾವ ತುಂಬ್ಕೊಂಡು ಹೋಗಿದ್ನಿ. ಯಾರು ನೆನ್ಸತಾರವ ಇಷ್ಟೊತ್ನಾಗ ನನಗೆ ಬಿಕ್ಕಳಿಕೆ ಬರತ್ತಾವೆ. ಇಲ್ಲ ಇಲ್ಲ, ಒಂದು ಚಮ್ ಸೀದಾ ನೀರು ಕುಡಿದ್ನಲ್ಲ ಅದಕ್ಕೆ ಬಿಕ್ಕಳಿಕೆ ಬರತ್ತಾವ. ಆತಾಯ್ತು, ಹೋಗಿ ಒಂದು ಸ್ವಲ್ಪ ತಾಡ್ಪತ್ರೆ ಹುಡುಕಿ ಹುಂಚೆ ನಾನು ಹಾಕಿ ಬರ್ತೇನೆ ತಡಿ. ಊಟ ಮಾಡಿ ಸ್ವಲ್ಪ ಕೈ ಕಾಲು ಮುಖ ತಕ್ಕೊಂಡು ಊಟ ಮಾಡಿ ಮಕ್ಕೊಂಡ್ಬಿಡ್ತೀನಿ ನಾನು. ಏನು ಸೊಂಟ ಕಾಲೆಲ್ಲ ನೋಸತಾವ ನೋಡ್ರಿ. ಕರೇನ ಬಿಕ್ಕಳಿಕೆ ಹತ್ತಿದವ್ರಿ ನನಗೆ. ಅದೇನಾತಂದ್ರೆ ಈಗ ಗಿರಿಜಕ್ಕ ನೀರು ಕುಡಿಬೇಕಲ್ರಿ, ಅದಕ್ಕೆ ಬಾಟ್ಲಾಗಿರೋ ನೀರು ಕುಡಿಯತ್ತಿದ್ನಿ ರೀ. ಒಂದ್ಸಲ ಬಾಟ್ಲಾಗ ನೀರು ಕುಡಿಬೇಕಾದ್ರೆ ಒಂದು ಟ್ಯಾಕ್ಟ್ರಿ ಹೋಯ್ತು. ಇನ್ನೊಂದ್ಸಲ ನೀರು ಕುಡಿಬೇಕಾದ್ರೆ ಬೈಕ್ ಹಾರ್ ನೋಡ್ಕೊಂಡು ಹೋಯ್ತು. ಹಂಗಾಗಿ ಭಾಳ ಹೊಟ್ಟೆ ತುಂಬ ನೀರು ಕುಡಿದ್ಬಿಟ್ನಿ ರೀ. ಅದಕ್ಕೆ ನೋಡ್ರಿ ಬಿಕ್ಕಳಿಕೆ ಬಂದ್ಬಿಟ್ಟಿದಾವು. ಆತತ್ರಿ ಅಪ್ಪ. ಇನ್ನೊಂದ್ರಿ ಅಪ್ಪ, ಅಲ್ರಿ ಗಿರ್ಜಕ್ಕ, ಟ್ಯಾಕ್ಟ್ರಿ ಬೈಕ್ ಹೋದ್ರೆ ನೀವ್ಯಾಕೆ ಅಷ್ಟು ನೀರು ಕುಡಿದ್ರಿ ಅಂತ ಕೇಳ್ಬೋದ್ರಿ. ಏನಂತಂದ್ರೆ ನನ್ನ ಗಿರ್ಜಕ್ಕ ನೀರು ಕುಡಿ ಹಂಗೆ ವಾಯ್ಸ್ ಕೊಡ್ಬೇಕಾದ್ರೆ ಆ ಟ್ಯಾಕ್ಟ್ರಿ ಹೋದ್ರೆ ಅದು ಭಾಳ ಸೌಂಡ್ ಬರ್ತೈತಲ್ರಿ. ನೀರು ಕುಡಿದ್ನಿ ರೀ, ಮತ್ತು ಅದು ಡಿಲೀಟ್ ಮಾಡಿದ್ನಿ ವಾಯ್ಸು. ಬೈಕ್ ಹೋದಾಗಲೂ ಅಷ್ಟೇ
ನೀರು ಕುಡ್ದೆ ರೀ ಅದು ಡಿಲೀಟ್ ಮಾಡಿದ್ನಿ. ಹಂಗಾಗಿ ಒಂದು ಸೀದಾ ಅರ್ಧ ಬಾಟಲ್ ನೀರು ಕುಡಿದ್ನಿ ರೀ, ಅದನ್ನೇ ಹೇಳ್ಬೇಕಿತ್ತು. ಆತಾತ್ ಬರ್ರಿ, ನಮ್ಮ ಗಂಗಾನು ಮಕ್ಕೊಂಡಿದ್ದಾಳೆ. ಊಟ ಮಾಡವ ಅಂತ ಹೇಳೋಗಿದ್ನಿ ನೋಡ್ರಿ, ಊಟ ಮಾಡ್ದಂಗೆ ಹಂಗ ಮಕ್ಕೊಂಡಿದ್ದಾಳೆ. ಏನು ನೋಡಿಕಿನ ಏನು ಹುಂಚೆನ ಹಾಕೊಂಬರ್ರಿ. ತಡ್ಪತ್ರಿ ಈ ಅಟ್ಟದ ಮ್ಯಾಗ ಇಟ್ಟಿನ ಏನು ಅಡುಗೆ ಮನೆ ಅಟ್ಟದ ಮ್ಯಾಗ ಇಟ್ಟಿನ ಏನೋ ನೆನಪ ಬರತ್ತಿಲ್ಲ. ಒಂದ್ಸಲ ಇಟ್ರೆ ಮುಗ್ದ ಹೋಗ್ತದೆ, ಮತ್ತೆ ಸಿಗಾಕೆ ಹುಡ್ಕೋಬೇಕು. ನೋಡ್ಬೇಕು, ಕುರ್ಚಿ ತಗೊಂಡು ನೋಡ್ತೀನಿ ಇರು. ಇದು ಅಟ್ಟದ ಮ್ಯಾಗ ನೋಡ್ತೀನಿ ಮೊದಲು, ಇರ್ಲಿಲ್ಲ ಅಂತಂದ್ರೆ ಅಡುಗೆ ಮನೆಗೆ ಅಟ್ಟದ ಮೇಲೆ ಇರ್ಬೇಕದು. ಎದ್ರಿಗಂತೂ ಕಾಣತಿಲ್ಲ, ಏನೂ ಇಲ್ಲ. ಕುರ್ಚಿ ತಗೊಂಡ ನೋಡ್ಬೇಕೀಗ. ಕುರ್ಚಿ ಅಲ್ಲಿ ಒಳಗಿದ್ದಾವೆ, ಏನು ಇತ್ತಲ್ ಕಡೆಗೆ ಐತೆ ಏನವ. ಏನೇನ ತಗೊಂಡು ಬರ್ತೀನಿ ಇರು. ಹುಂಚೆ ಹಣ್ಣು ನೋಡವ, ಇಷ್ಟು ದೊಡ್ಡ ದೊಡ್ಡ ಬೀಜ ಹಿಡಿದ್ರೆ ಒಡೆಯಾಕೇನು ಲೇಟ್ ಆಗೋದಿಲ್ಲ, ಜಲ್ದಿ ಆಗ್ತೈತೆ. ಆದ್ರೆ ಏನು ಮಾಡೋದು, ಸಿಹಿ ಇಲ್ಲ. ಇದು ಚಿಗಳಿ ಮಾಡ್ಕೊಂಡು ತಿಂದಿದ್ರೆ ಆಗೋದು. ಅಷ್ಟೇ ವರ್ಷ ಇದು ಸೀಸನ್ಯಾಗ ಎಂತ ಚಂದ ಎಲ್ಲರೂ ಸೇರ್ಕೊಂಡು ಹುಂಚೆ ಚಿಗಳಿ ಮಾಡ್ಕೊಂಡು ತಿಂದಿದ್ವಿ. ಈ ವರ್ಷ ಚಿಗಳಿದ್ ನೆನಪ ಇಲ್ಲ ನೋಡ ಬಿಡಾಡಿಯರಿಗೆ. ಇಲ್ಲಾಂದ್ರೆ ಹುಂಚೆ ಹಣ್ಣು ಆರಿಸ್ಬೇಕಾದ್ರೆ ಒಂದು ಮಾತು ಹೇಳಿಲ್ಲ, ಹುಂಚೆ ಚಿಗಳಿ ಯಾವಾಗ ಮಾಡೋಣಕ್ಕ ಅಂತ. ನನಗೂ ನೆನಪ ಬಂದಿಲ್ಲ, ಅದು ಮಾಡೋನೇನ್ರವ ಅಂತ ಕೇಳ್ತಿದ್ನಿ. ನೋಡ್ಬೇಕು, ಗಂಗಾ ನಾನು ಅದ್ರ ಮಾಡ್ಕೊಂಡು ತಿನ್ಬೇಕಾದ್ರೆ ಇದು ಬೇಡ, ಸಿಹಿ ಇರೋದೈತೆ ಮನ್ಯಾಗ, ಆದ್ರಿಂದ ಮಾಡ್ಕೊಂಡು ತಿಂದ್ರೆ ಆಕೈತೆ. ಆದ್ರೆ ಏನೇನೋ ಹುಂಚೆ ಹಣ್ಣು ನೋಡಿದ್ರೆ ಹುಂಚೆ ಚಿಗಳಿನ ನೆನಪಾಗ್ತೈತೆ. ಗಿರಿಜಂದ ಅಕ್ಕ ಹುಂಚೆಗೆ ಹಣ್ಣು ತಗೊಂಡ್ ಬಂದೈತೆ, ಆದ್ರೆ ನಿಚ್ಚೆಗೆ ದಕ್ಕೆ ಏನು ಯೋಚನೆ ಮಾಡತೈತೆ. ಗಿರಿಜಂದ ಅಕ್ಕ ಬಂದ್ರಿ? ಪಾತಿ ಬಾರ್ಲೆ. ಬಂದ್ವವ್ವ, ಈಗ ಬಂದು ನೀರು ಕುಡ್ದು ಈಗ ಹುಂಚೆ ಹಣ್ಣು ಒಣ ಹಾಕೊಂಡು ಬಿಸ್ಲಾಕ್ ಕುಂತಿದ್ನಿ ನೋಡಿ. ಊಟ ಮಾಡಿದಿ? ಹೌದೇನು, ಊಟಾಗಿ ಇನ್ನೂ ಇಲ್ಲಕ್ಕ ನಿಮ್ದು? ಇನ್ನೂ ಇಲ್ಲವ, ಈಗ ಮಾಡ್ಬೇಕು ನೋಡಿ. ಈಗ ಬಂದು ಹುಂಚೆ ಹಣ್ಣು ಒಣ ಹಾಕೊಂಡು ಕುಂತೀನಿ ಅಂತ ಹೇಳಿ ನಿನಗೆ. ಬಂದಿದ್ರೆ ಆಗೋದೆ ನೋಡಿ, ಇಷ್ಟಿಷ್ಟು ಹುಂಚೆ ಹಣ್ಣು ಆದ್ರೆ ಸಿಕ್ತಿತ್ತು, ಸಾರಿಗೆ ಪಾರಿಗೆ ಆಗ್ತಿತ್ತು. ಯಾಕೆ ಬಂದಿಲ್ಲ? ಇಲ್ಲ ಗಿರಿಜಂದು ಅಕ್ಕ, ಬರ್ಬೇಕಂತ ಈಗ ಪುಟ್ಟಿಗೆ ತಗೊಂಡ್ ಬರಾತಿದ್ನಿ ನಿಮ್ ಕಡೆಗೆ. ಆ ಅಜ್ಜಿಗೆ ಹೇಳ್ತು ಎಲ್ಲಿಗೆ ಹೋಗಾತಿ ಅಂತ ಕೇಳ್ತು. ನಾನು ಹುಂಚೆ ಹಣ್ಣಿಗೆ ಅರ್ಸಾಕ್ ಹೋಗಾತೀನಿ ಅನ್ನಿ. ಅದಕ್ಕೆ ಅಲ್ಲಿ ಗಿರಿಜಂದು ಅಕ್ಕ, ಸುಶೀಲಂದು ಅಕ್ಕ ಎಲ್ಲರೂ ಇದ್ದಾರೆ ಅಂತ ಹೇಳಿದ್ನಿ. ಇಲ್ಲ ಇಲ್ಲ ಹೇಳಿ, ಗಿರಿಜಂದು ಅಕ್ಕ ಈಗ ಮನೆ ಕಡೆಗೆ ಹೋತ್ ನೋಡಿ ಪುಟ್ಟಿ ತಗೊಂಡಂತ. ಅಯ್ಯ ಅಂದ್ರೆ ಬಂದಿರ್ತಾರ ಅನ್ಕೊಂಡು ಮತ್ತೆ ಪುಟ್ಟಿ ವಾಪಸ್ಗೆ ಇಟ್ಟು ಬನ್ನಿ ನೋಡೋಣ ಎಷ್ಟೆಷ್ಟು ಸಿಕ್ಕೈತೆ ಹುಂಚೆ ಹಣ್ಣಿಗೆ ನೋಡ್ಕೊಂಡು ಬರೋಣಂತೆ ಬನ್ನಕ. ಏನು ಸಿಹಿ ಐತಿದೆ, ತಿನ್ ನೋಡಿ ಗೊತ್ತಾಕೈತೆ. ಅಲ್ಲಲ್ಲೇ ಪತಿ, ನಾವು ಅಲ್ಲೇ ಇದ್ದೇನು ಮಾಡೋಣ, ನಮ್ದು ಆತ ಹರಿಸ್ಕೊಂಡು ಹುಂಚೆ ಹಣ್ಣು ಬಡ್ದು ಎಲ್ಲ ಹರಿಸ್ಕೊಂಡು ಬಂದ್ವವ ನಾವು. ಇನ್ನು ನೀನು ಬರ್ತಿ ಇಲ್ಲ ಅನ್ನೋದು ನಮ್ಗೇನು ಗೊತ್ತು. ನಾವು ಬರ್ತೀನಂತ ಹೇಳ್ತಿದ್ರೆ ಅಲ್ಲ ಕುಂದ್ ದಾರಿ ಕಾಯ್ತಿದ್ವಿ, ಏನು ಎಲೆ ಅಡಿಕೆ ಹಾಕೊಂಡು ಮಾತಾಡ್ಕೊಂಡು ಕುಂದಿರ್ತಿದ್ವಿ. ಬರ್ತೀನಂದಿದ್ರೆ ಹೇಳ್ತಿದ್ನಿ, ಆದ್ರೆ ನಮ್ದಕ್ಕೆ ಮರ್ದ್ಗೆ ಇತ್ತಲ್ಲಕ್ಕ ಮನ್ಯಾಗ. ಹೆಂಗೆ ಐತಿ ಗ್ಯಾರಂಟಿ ಇಲ್ಲ, ಅದಕ್ಕೆ ಏನು ಹೇಳಿಲ್ಲ ನಿಮ್ಗೆ. ಈಗ ಕಾಮ್ಗೆ ಹೋದ್ ಅದಕ್ಕೆ ಪುಟ್ಟಿ ತಗೊಂಡು ಬರಾತಿದ್ನಿ, ಆದ್ರೆ ನೀವು ಬಂದಿರಿ. ಅದ ತಡಿ ತಿನ್ ನೋಡ್ತೀನಿ. ಯಾಕೆ ನೀವು ತಿನ್ ನೋಡಿಲ್ಲ ಅಲ್ಲಿ? ಇರ್ಲಿ ತಗೋ, ಈಗ ಹೋಗಿ ಹುಂಚೆನ ಹರ್ಸ್ಕೊಂಡು ಬಂದಿದ್ದು ಆತ ಎಲ್ಲ ಆತ. ನಿಮ್ಮ ಮನೆಯವ್ರ ಮನೆಯಾಗಿದ್ರಲ್ವ, ಇಲ್ಲ ಅಂತಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ಗೆ, ಬಿಡ್ತಿದ್ದಿಲ್ಲ. ಆದ್ರೆ ಮತ್ತೆ ಊಟಕ್ಕೆ ಪಟ್ಟಕ್ಕೆ ಬಂದಿರ್ತಾರ ಬಿಡು ಅಂತ ಹಂಗ ಹೋದ್ವಿ ನಾವು. ಇರ್ಲಿ ನಮ್ಮ ಮರ ಬಡಿತೇವಲ್ಲ ಹುಂಚೆ ಹಣ್ಣಿ, ನಾವು ಅವತ್ತು ಅರ್ಸಕ್ ಬರುವಂತಿರ್ ತಗೋ. ಸುಶೀಲಾ, ಸರೋಜಾ, ರೇಖಾ ಎಲ್ಲರಿಗೂ ಕರಿತೀನಿ. ಅವತ್ತು ನೀನು ಬಾ, ಕೊಡ್ತೀನಿ ನೋಡಿ, ತಿನ್ ನೋಡಿ ಹೆಂಗೈತಿ. ಆಯ್ತು ತಗೋ ಅಕ್ಕ. ಹುಂಚೆ ಹಣ್ಣು ದೊಡ್ಡಗೆ ಕೊಡಕ್ಕ. ತಗೋಲೆ ಪತಿ. ಇದೇನಕ್ಕ? ಹುಂಚೆಗೆ ಹಣ್ಣು ದೊಡ್ಡದು ಬೇಕಂದೆ ಅಲ್ಲ, ಅದಕ್ಕೆ ಜಾದುಗೆ ಮಂತ್ರ ಮಾಡಿ ದೊಡ್ಡದು ಮಾಡಿನ ತಗೋ. ಬೇಡಕ್ಕ, ನನಗೆ ಹೇಳಿದ್ದು ನಿನಗೂ ಉದ್ದ ಉದ್ದ ಹೇಳಿದ್ದು, ಅದು ಬೇಡ ಬೇಡ, ಸಂದಿಗೆ ಮಾಡು ಸಂದಿಗೆ ಮಾಡು. ತಗೋ ಶನೇದಿ, ಹುಂಚೆ ಹಣ್ಣು ಅಷ್ಟು ದೊಡ್ಡದಿರ್ತೈತೆ ಎಲ್ಲಾರ. ಅನ್ಕೊಂಡಿನ ನಾನು ದಾಲ್ ಮೇ ಕುಚ್ ಕಲಾಯ ಅಂತೆ, ಹಂಗ ಆಯ್ತು ನೋಡಿ. ಹುಂಚೆ ಹಣ್ಣು ಅಷ್ಟು ದೊಡ್ಡದಿರ್ತೈತೆ ಇರಲ್ಲ ಅಲ್ಲಕ್ಕ. ಕೊಡು. ಮತ್ತೆ ಹಿಡ್ಕೊಂಡು ನಿಂತಿ ತಿನ್ ನೋಡ್ಲೆ, ಹುಳಿ ಐತ ಸಿಹಿ ಐತ ಅಂತ ಗೊತ್ತಾಕೈತೆ. ಇಲ್ಲಕ್ಕ, ಊಟ ಮಾಡ್ರಿ ನೀವು, ಲೇಟ್ಗೆ ಆಗೈತೆ. ನಾನು ಘರ್ ಕುಜಾಕರ ಅದರ ಮ್ಯಾಗ ಉಪ್ಪು ಖಾರಾಗೆ ಹಾಕಿ ಚಪ್ಪರಿಸ್ಕೊಂಡು ತಿಂತೀನಿ. ಆತದಕ್ಕ, ಬರ್ಲ ನಾನು? ಏನು ಉಪ್ಪು ಖಾರ ಹಾಕೊಂಡು ತಿಂತಿ? ತಡಿ ಮತ್ತೆ ಇನ್ನೊಂದೆರಡು ಕೊಡ್ತೀನಿ. ಅರೇ ಏನೇದೋ ಗಿರಿಜಕ್ಕ. ತಗೋ, ನಾನೇನು ಭಾಳ ಕೊಡತ್ತೀನಿ ನಿನಗೆ. ಆತಕ್ಕ, ಬರ್ತೀನಿ. ಬಾ ಬಾ. ಅಲ್ಲಕ್ಕ, ಹೋಗಿ ಬರ್ತೀನಿ. ಬಿಸ್ಲಾಗಿನ್ ಬಂದಿನಲ್ಲ, ಏನೇನು ಮಾತಾಡತ್ತೀನಿ ಒಂದು ಗೊತ್ತಾಗತ್ತಿಲ್ಲ. ನಿದ್ದೆ ಬೇರೆ ಬಂದೈತೆ, ನಿದ್ದೆ ಗಂಡಂಗೆ ಮಾತಾಡಿದ್ನಿ. ಆತ ತಗೊಳವ, ಹೋಗ್ ಬಾ. ಇರ್ಲಿ ತಗೊಂಡ್ ನಡೀತೈತೆ. ಆತಕ್ಕ, ಬಾಯ್. ಗಂಗಾ ಎದ್ದಿ ಮಕ್ಕೋಬೇಕಿಲ್ಲ ಇನ್ನು ಸ್ವಲ್ಪ ಹೊತ್ತು? ಯಾವಾಗ ಬಂದ್ರಿ ನೀವು? ಅಯ್ಯೋ ಎಬ್ಬಿಸ್ಬೇಕಿನ್ನಿಲ್ರಿ ಅವತ್ತು, ನಂಗೆ ನಿದ್ದೆ ಹೋಗ್ಬಿಟ್ಟೇನ್ರಿ. ಈ ಫಾತಿಮಕ್ಕನ ವಾಯ್ಸ್ ಕೇಳಿ ಎಚ್ಚರ ಆತ್ರಿ ನನಗೆ.
ನಾನು ಬಂದು ಭಾಳ ಹೊತ್ತೇನಾಗಿಲ್ಲ, ಈಗ ಬಂದು ಹುಂಚೆನ ಹಾಕಿದ್ನಿ ನೋಡಿ. ನಿಂಗೆ ನೋಡಿದ್ ನೀ ಮಕ್ಕೊಂಡಿದ್ದಿ ಬಿಡು, ಮತ್ತೆ ಪಾಪ ಮಕ್ಕೊಂಡಿರ್ತಿ ಎಬ್ಸೋದು ಯಾಕಂತ ಹುಂಚೆ ಏನಾದ್ರೂ ಒಣ ಹಾಕಿ ಬರೋಣ ಅಂತ ಹೊರಗೆ ಹೋಗಿದ್ನಿ. ಈಗ ಪಾತಿ ಬಂದಿದ್ಲು ಹುಂಚೆ ಹಣ್ಣು ಕೊಡೋನ್ಲು ತಿನ್ನಾಕ ಹುಂಚೆ ಹಣ್ಣು ಕೊಟ್ನಿ. ಈಗ ಹೋದ್ಲು ಒಳಗೆ ಬಂದಿ ನೋಡಿ. ಅಲ್ಲ ಗಂಗಾ, ನಿನ್ಗೆ ಊಟ ಮಾಡಂತ ಹೇಳಿ ಹೋಗಿದ್ದಿಲ್ಲ ನಾನು, ಮತ್ತು ಹಂಗ ಮಕ್ಕೊಂಡಿ. ಬರೋದು ಲೇಟ್ ಆಕೈತೆ, ಊಟ ಮಾಡಿ ಹುಡುಗರು ಬರೋ ಮಟ ಒಂದು 2-3 ತಾಸು ಮಕ್ಕೊಂಡಿದ್ರೆ ಆಗ ನಿದ್ದೆ ಆದ್ರೆ ಆಕೈತೆ. ಸುಮ್ಮನೆ ಬಿಸ್ಲಾಗ ಬರೇ ಇದು ಮಾಡ್ತೀನಿ ನೋಡಿ ನೀನು. ಆತತ್ ನಡಿ ಊಟ ಮಾಡೋದು. ಏನು ನಾನು ಬಂದು ಊಟ ಮಾಡಿ ಮಕ್ಕೋತಿದ್ನಿ, ನನಗೂ ಕೈ ಕಾಲೆಲ್ಲ ನೋಸಾತಾವೆ. ಒಂದು ಸ್ವಲ್ಪ ಕೈ ಕಾಲು ಮುಖ ತಕೊಂಡು ಬರ್ತೀನಿ. ತಟ್ಟೆ ಮಾಡಿ ನಡಿ ಊಟ ಮಾಡೋಣ. ಮತ್ತೆಲ್ಲ ಒಬ್ಳ ಊಟ ಮಾಡೋದು, ನೀವು ಬಂದ್ರೆ ನಿಮ್ಮ ಜೋಡಿನ ಊಟ ಮಾಡಿದ್ರೆ ಆಕೈತಂತ ಹಂಗ ಹೋಗಿ ಹುಡ್ಕೊಂಡಿದ್ನಿ ರೀ, ನಿದ್ದೆ ಹತ್ಬಿಟ್ಟೈತೆ. ಆತ ತಗೋರಿ, ಕೈ ಕಾಲು ಮುಖ ತಕೊಂಡು ಬರ್ರಿ ಹೋಗ್ರಿ. ತಟ್ಟೆ ಮಾಡ್ತೀನಿ ನಾನು, ಅದು ಕೊಡ್ರಿ, ಅದು ಪುಟ್ಟಿ ಹಿತ್ತಲ ಕಡೆಗೆ ಇಡ್ತೀನಿ. ಇತ್ತಗೋ ಬಸ್ಲಾಗೋ ಕೈ ಕಾಲು ಮುಖ ತಕೊಂಡು ಬರ್ತೀನಿ ತಡಿ.